ಇವತ್ತು ನನ್ನ ಜೊತೆ ಇರುವಂತಹ ಗೆಸ್ಟು ಬರೀ ಬಿಸ್ನೆಸ್ ಮಾಡೋದಿಲ್ಲ, ಕ್ರೇವಿಂಗ್ಸ್ನ ಕ್ರಿಯೇಟ್ ಮಾಡ್ತಾರೆ. ತಿಪ್ಟೂರಲ್ಲಿ ಚಾಟ್ ಸೆಂಟರ್ ಅಂದರೆ ಅವರೇ. ನಾವು ಮನೇಲಿ ಏನು ಐಟಮ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ ಇಷ್ಟು ಟೇಸ್ಟಿಯಾಗಿ ಕೊಡೋಕ್ಕಾಗತ್ತಾ? ಸೊ ಬೈ ದ ವೇ ಎಷ್ಟು ಸೆಂಟರ್ಸ್ ಇದೆ ಮೇಡಮ್? 6. ತುಂಬ ಬಿಸ್ನೆಸ್ಗಳು ಆ್ಯಕ್ಚುಲಿ ಕೋಟಿಗಟ್ಟಲೆ ದುಡ್ಡು ಹಾಕಿದ್ರು ಕೂಡ ಅದು ಬ್ರೇಕ್ ಇವನ್ ಟೈಮ್ ಬರೋದಕ್ಕೆ ಟೈಮ್ ತೊಗೊಳುತ್ತೆ. ಆ್ಯಕ್ಚುಲಿ ಪ್ರಾಫಿಟ್ ನೋಡಬೇಕು ಅಂದರೆ ಇನ್ನೂ ಟೈಮ್ ತೊಗೊಳುತ್ತೆ. ನಿಮ್ಮ ಸೆಂಟರು ಮೊದಲನೇ ತಿಂಗಳಲ್ಲೇ ನಿಮಗೆ ನೆಟ್ ಪ್ರಾಫಿಟ್ಟು ಅಷ್ಟು ಕೊಡ್ತು ಅಂತಂದರೆ ಇಟ್ಸ್ ರಿಯಲಿ ಗ್ರೇಟ್. ಆ್ಯಕ್ಚುಲಿ ಮೆನಿ ಆಫ್ ದ ಹೋಟೆಲ್ಸು ಇನ್ವೆಸ್ಟ್ ಮಾಡಿಬಿಡ್ತಾರೆ, ಆದರೆ ತುಂಬ ಬೇಗನೆ ಮುಚ್ಚಿಬಿಡ್ತಾರೆ. ಏನಕ್ಕೆ ಅಂತಂದರೆ ಹೊರಗಡೆ ತಿಂದಿದ್ದ ಥರ ಗ್ಯಾಸ್ಟ್ರಿಕ್ಕು, ಎದೆ ಉರಿ ಈ ಥರ ಬರುತ್ತೆ ಅಂತ ನಮ್ಗೆ ಯಾವತ್ತೂ ಕಂಪ್ಲೇಂಟ್ ಬಂದಿಲ್ಲ. ಅಪ್ಪ ಸಾಕಪ್ಪ ನನ್ನ ಕೈ ನಾನು ಆಗಲ್ಲ, ಲೆಟ್ ಮಿ ಕ್ವಿಟ್ ಅಂತ ಅಂದ್ಬಿಟ್ಟು ಯಾವಾಗಲೂ ಅನ್ನಿಸ್ತಾ. ಐ ವಾಸ್ ಲೈಕ್ ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಮನೇಲೇ ಹಿಂಗೆ ಮುಗ್ದೋಗುತ್ತಾ, ಲೈಕ್ ನನ್ನ ಒಂದು ಕೆರಿಯರ್ ಇಲ್ಲ ಸ್ಟಾಪ್ ಆಗುತ್ತಾ ಅನ್ನೋ ಟೈಮಲ್ಲಿ ಅವ್ನು 5% ಕೊಡ್ತೀನಿ 10% ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ನಾವೇ ಅರ್ನ್ ಮಾಡ್ತೀವಿ ಅಂತಂದಾಗ ಆ್ಯಸ್ ಯು ಸೆಡ್ ಸ್ಕೈಸ್ ದ ಲಿಮಿಟ್. ಮೇಡಮ್ ಒಂದು ಸಣ್ಣದಾಗಿ ರ್ಯಾಪಿಡ್ ಫೈರ್ ಮಾಡೋಣ. ಪ್ರಾಫಿಟಾ ಪೀಸಾ? ಪೀಸ್. ನೀವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗೋಕ್ಕೆ ಇಷ್ಟಪಡ್ತೀರಾ, ಬಿಸ್ನೆಸ್ ಫೇಮಸ್ ಆಗೋಕ್ಕೆ ಇಷ್ಟಪಡ್ತೀರಾ? ಬಿಸ್ನೆಸ್ಸಲ್ಲಿ ಸರ್. ಈ ಚಾಟ್ಸ್ ಅಂದರೆ ಜಂಕ್ ಅಂತ ಹೇಳ್ತಾರೆ, ಬಟ್ ನೀವು ನೋಡಿದ್ರೆ ಆಗಿನ ಹೆಲ್ದಿ ಇರ್ತಿದ್ದೀರಲ್ಲ, ಹೇಗಿದು? ಜಂಕ. ದಯವಿಟ್ಟು ವೇಟ್ ಮಾಡಕ್ಕೆ ಹೋಗ್ಬಿಡಿ, ಮುಂದುವರಿದಿ. ನಮಸ್ಕಾರ, ಮೈಂಡ್ ಯೋರ್ ಬಿಸ್ನೆಸ್ ವಿತ್ ಸುಹಾಸ್ ಮೊದಲನೇ ಪಾಡ್ಕಾಸ್ಟ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನನ್ನ ಜೊತೆ ಇರುವಂತಹ ಗೆಸ್ಟು ಬರೀ ಬಿಸ್ನೆಸ್ ಮಾಡೋದಿಲ್ಲ, ಕ್ರೇವಿಂಗ್ಸ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಪ್ಲೇಟ್ ತಿನ್ನಕ್ಕೆ ಅಂತ ಬಂದವರು ಮತ್ತೊಂದು ಅಂತ ತಿನ್ಬಿಟ್ಟು ಹೋಗ್ತಾರೆ. ಸಾವಿರಾರು ಪಾನಿಪುರಿಗಳ ಹಿಂದೆ, ನೂರಾರು ಕಸ್ಟಮರ್ಸ್ಗಳ ನಗುವಿನ ಹಿಂದೆ, ಖುಷಿಗಳ ಹಿಂದೆ ತಿಪ್ಟೂರಲ್ಲಿ ಚಾಟ್ ಸೆಂಟರ್ ಅಂದರೆ ಅವರೇ ಮಿಸಸ್ ನಿತ್ಯಶ್ರೀ ಅವರು. ಮೇಡಮ್ ನಮಸ್ಕಾರ. ನನ್ನ ಮೊದಲನೇ ಪಾಡ್ಕಾಸ್ಟ್ಗೆ ತಾವು ಗೆಸ್ಟಾಗಿ ಬಂದಿದ್ದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನಿಮ್ಮ ಫಸ್ಟ್ ಪಾಡ್ಕಾಸ್ಟ್ಗೆ ನಾನು ಗೆಸ್ಟಾಗಿ ಬಂದಿದ್ದು ನನಗೂ ಸಿಕ್ಕಾಪಟ್ಟೆ ಖುಷಿ ಇದೆ. ಮೊದಲನೇದಾಗಿ ನಿಮ್ಮ ಚಾಟ್ ಸೆಂಟ್ರಲ್ಲಿ ಯಾವ ಏಜ್ ಗ್ರೂಪ್ ಕಸ್ಟಮರ್ ಬಂದರೆ ನಿಮ್ಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ? ಸರ್ ಅಬೋ 40-45 ಈ ಥರ ಏಜ್ ಗ್ರೂಪ್ ಅವ್ರು ಬಂದರೆ ಅವ್ರನ್ನ ಒಪ್ಸೋದು ತುಂಬ ಕಷ್ಟ. ಜಸ್ಟ್ ಫಾರ್ ದ ಕ್ಯೂರಿಯಾಸಿಟಿ, ಈಗ ಫಸ್ಟ್ ಟೈಮ್ ಯಾರಾದರೂ ಒಬ್ರು ನಿಮ್ಮನ್ನು ನೋಡಿದ್ರು ಅಂತಂದರೆ ಅವ್ರ ಮೈಂಡ್ಗೆ ನಿಮ್ಮ ಬಗ್ಗೆ ಬರುವಂತಹ ಒಂದು ಪರ್ಸೆಪ್ಷನ್ ಏನು? ಸೊ ಫಸ್ಟ್ ಅವ್ರು ನಾನು ನೋಡಿದ ತಕ್ಷಣ ಒಂಥರ ಶಿ ಇಸ್ ಲೈಕ್ ಇಂಟ್ರೋವರ್ಟ್, ಆ್ಯಟಿಟ್ಯೂಡ್ ಈ ಥರ ಇದೆ ಅಂತ ಅನ್ಕೊತಾರೆ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ನಾನು ಅವ್ರಿಗೆ ಏನೇ ಕೇಳಿದ್ರು ಡೌನ್ ಟು ಅರ್ತ್ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿ. ಪ್ರತಿಯೊಬ್ಬರಿಗೂ ಇಡೀ ದಿನ ಎಲ್ಲರೂ ಮಾತಾಡಿಸ್ತೀನಿ. ತಿಪ್ಟೂರಿನ ಮಹಾಜನತೆ ಕೇಳಿಸ್ತಲ್ಲ, ಇವ್ರನ್ನ ನೋಡಿದ್ರೆ ನಿಮಗೂ ಹಂಗೆ ಅನ್ನಿಸ್ಬೋದು. ಬಟ್ ಶಿ ಇಸ್ ಸೋ ಸ್ವೀಟ್, ಆರಾಮಾಗಿ ಮಾತಾಡಿ. ಇನ್ ಕೇಸ್ ನಾನೇನಾದರೂ ಒಂದು ದಿನ ನಿಮ್ಮ ಚಾಟ್ ಸೆಂಟ್ರಲ್ಲಿ ನಿಮ್ಮ ಜೊತೆ ನಾನು ಕೆಲಸ ಮಾಡಿದೆ ಅಂತಂದರೆ ನನಗೇನು ಸರ್ಪ್ರೈಸ್ ಆಗ್ಬೋದು ನಿಮ್ಮ ಕಡೆಯಿಂದ? ಸರ್ ಆಬ್ವಿಯಸ್ಲಿ ನಮ್ಮದು ಇನ್ ಹೌಸ್ ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ನಮ್ಮ ಚಾಟ್ಸ್ನ, ದಟ್ ವಿಲ್ ಡೆಫಿನೆಟ್ಲಿ ಸರ್ಪ್ರೈಸ್ ಯು. ಆ್ಯಂಡ್ ಚಾಟ್ ಸೆಂಟರ್ನ ಇಷ್ಟು ಲೈಕ್ ಫ್ಯಾನ್ಸಿ ಐಟಮ್ಸ್ನ ಏನು ಯೂಸ್ ಮಾಡಿದೆ, ನಾವು ಮನೇಲಿ ಏನು ಐಟಮ್ಸ್ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ ಇಷ್ಟು ಟೇಸ್ಟಿಯಾಗಿ ಕೊಡೋಕ್ಕಾಗತ್ತಾ ಅಂತ ನಿಮಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗುತ್ತೆ. ಓಕೆ, ಸೊ ಒಂದು ಹೈಜೀನ್ ಆಗಿ ಹೆಲ್ದಿ ಚಾಟ್ಸ್ನ ನೀವು ಸವಿಬೇಕು ಅಂತಂದರೆ ನೀವು ತಿಪ್ಟೂರಲ್ಲಿರೋ ಬಂಗಾರಪೇಟ್ ಚಾಟ್ ಸೆಂಟ್ರಿಗೆ ಬರಬೇಕು. ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಫನ್ನಿ ಕಸ್ಟಮರ್ ಯಾರು ಮೀಟ್ ಮಾಡಿದ್ದೀರಾ? ಲೈಕ್ ಸುಮಾರು ಆಗಿದೆ ಫನ್ನಿ ಇನ್ಸಿಡೆಂಟ್ಸ್ ಅಂತ ಅಂದ್ಬಿಟ್ಟು, ನಮ್ಮ ರೆಗ್ಯುಲರ್ ಫ್ರೆಂಡ್ಸ್ ಬಂದಾಗ ಹಾಗೆ ಹಿಂಗೆ ಎಲ್ಲ. ಸೊ ಬೈ ದ ವೇ ಎಷ್ಟು ಸೆಂಟರ್ಸ್ ಇದೆ ಮೇಡಮ್ ನಿಮ್ಮದು? ಸರ್ ಆಲ್ಮೋಸ್ಟ್ ಇವಾಗ ಬ್ಯಾಂಗ್ಳೂರ್ ಬಿಟ್ಟರೆ 4 ಸೆಂಟರ್ಸ್ ಇದೆ. 4 ಸೆಂಟರ್ಸ್ ಇದೆ. ಸೊ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಇಟ್ಸ್ 5 ಸೆಂಟರ್ಸು. 6 ಬ್ಯಾಂಗ್ಳೂರಲ್ಲಿ 2, ವಿಜಯನಗರಲ್ಲಿ 2. ಓ ಸೂಪರ್. ಸೊ 6 ಸೆಂಟರ್ಸ್. ಸೊ ಫಸ್ಟ್ ಶುರು ಮಾಡಿದ್ದಲ್ಲಿ ಮೇಡಮ್ ನೀವು? ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ದೆನ್ ವಿತ್ ಪಾರ್ಟ್ನರ್ಶಿಪ್ ಅದು ಬ್ಯಾಂಗ್ಳೂರ್ದು, ನಾವು ವಿತ್ ನನ್ನ ಕಸಿನ್ ಜೊತೆ. ಅದಾದ ತಕ್ಷಣ ನಾವು ಬಂದಿದ್ದು ಅರಸೀಕೆರೆ. ಓಕೆ, ಅರಸೀಕೆರೆ ಇಸ್ ದ ಫಸ್ಟ್ ಶಾಪ್. ಫನಿ ಕಸ್ಟಮರ್ ಹೇಳಿದ್ರಿ, ಮರೆಯಲಾರ್ದಿರುವಂತಹ ಯಾರಾದರೂ ಕಸ್ಟಮರ್ ಇದ್ದಾರಾ? ನಮಗೆ ಬೇರೆ ಬೇರೆ ಸಿಟೀಸಿಂದ ಲೈಕ್ ಹೈದರಾಬಾದ್ ಈ ಥರ ಎಲ್ಲ ಬಂದಿರೋ ಕಸ್ಟಮರ್ಸ್ ಎಲ್ಲ ಇದ್ದಾರೆ. ಅರಸೀಕೆರೆ ನೇಟಿವ್ ಅವ್ರದ್ದು, ಬಟ್ ದೇ ಲಿವ್ ಇನ್ ಹೈದರಾಬಾದ್ ಅಥವಾ ಬೇರೆ ಚೆನ್ನೈ ಹಾಗೆಲ್ಲ. ಒನ್ ಡೇ ನಮಗೆ ಚೆನ್ನೈಯಿಂದ ಒಂದು ಗ್ರೂಪ್ ಬಂದಿತ್ತು. ಅವರು ತರೀಕೆರೆ ಹತ್ರ ಅದೊಂದು ಟೆಂಪಲ್ಗೆ ಹರಕೆ ತೀರ್ಸೋಕ್ಕೆ ಅಂತ ಬಂದರು. ಲೈಕ್ ಬರುವಾಗ ಒಂದೇ ಪ್ಲೇಟ್ ತೊಗೊಂಡಿದ್ದವರು, ಹೇಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡಾದ್ಮೇಲೆ ಲೈಕ್ ಅವ್ರಿಗೆ ಎಲ್ಲನೂ ಆರ್ಡ್ರ್ ಮಾಡಿದ್ರು, ಎಲ್ಲದೂ ಇಷ್ಟಪಟ್ಟರು. ಅವ್ರು ಎಷ್ಟು ಖುಷಿ ಆದರು ಅಂದರೆ ಲೈಕ್ ಅವರು ಚೆನ್ನೈಗೆ ಹೋದ್ಮೇಲೆ ಅವ್ರ ಸ್ಟೇಟಸ್ ಹಾಕ್ಕೊಂಡಿದ್ದಾರೆ, ಲೈಕ್ ಕರ್ನಾಟಕ ಪೀಪಲ್ ಆರ್ ವೆರಿ ಗುಡ್ ಅಂತ ನಮ್ಮ ಫೋಟೋ ಹಾಕ್ಕೊಂಡು, ಲೈಕ್ ನಮ್ಮ ಗೆಸ್ಚರು ನಾವು ಅವ್ರನ್ನ ರಿಸೀವ್ ಮಾಡಿದ್ದು ಅದೆಲ್ಲ ಅವ್ರಿಗೆ ಇಷ್ಟ ಆಗಿ ಕರ್ನಾಟಕ ಪೀಪಲ್ ಆರ್ ವೆರಿ ಸೋ ಗುಡ್ ಅಂತ ಅಂದ್ಬಿಟ್ಟೆಲ್ಲ ಹಾಕ್ಕೊಂಡಿದ್ರಲ್ಲ, ಅದು ನನಗೆ ಒಂಥರ ರಿಮೆಂಬರಬಲ್. ನೀವು ಯಾವುದೇ ಒಂದು ಹೊಸ ಚಾಟ್ ಸೆಂಟರ್ನ ಓಪನ್ ಮಾಡಿದಾಗ ಮೊದಲನೇ ದಿನ ಕಸ್ಟಮರ್ಸ್ಗೆ ಯೂಶಲಿ ಯಾರಾದರೂ ಏನಾದರೂ ಆಫರ್ ಕೊಡ್ತಾರಲ್ಲ, ನೀವೇನು ಆಫರ್ ಕೊಡ್ತೀರಾ? ಖಂಡಿತ ಕೊಟ್ಟಿದ್ದೀವಿ ಸರ್. ಹೌದಾ, ಏನು ಕೊಡ್ತೀರಾ? ಲೈಕ್ ಏನೇ ತೊಗೊಳ್ಳಿ ನೀವು, ಯಾವ ಚಾಟ್ಸ್ ವೆರೈಟೀಸ್ ಆಫ್ ಚಾಟ್ಸ್ ಇದೆ, ಏನೇ ತೊಗೊಳ್ಳಿ ಅನ್ಲಿಮಿಟೆಡ್ ಪಾನಿ ಫ್ರೀ ಕೊಟ್ಟಿದ್ದೀವಿ. ಅನ್ಲಿಮಿಟೆಡ್ ಪಾನಿ ಫ್ರೀ ಕೊಟ್ಟಿದ್ದೀವಿ. ಮೇಡಮ್ ಈಗ 1 ನಿಮಿಷಕ್ಕೆ ನಿಮ್ಮ ಕಣ್ಣ ಮುಚ್ಕೊಳ್ಳಿ. ಗೋ ಬ್ಯಾಕ್ ಟು ಯುವರ್ ಫಸ್ಟ್ ಡೇ ಆಫ್ ದ ಬಿಸ್ನೆಸ್.
ನೀವು ಈ ಚಾಟ್ ಸೆಂಟರ್ನ ಶುರು ಮಾಡ್ತಿರೋಂತಹ ಮೊದಲನೇ ದಿನದಲ್ಲಿ ಈಗ ನೀವು ಇದ್ದೀರಾ ಅಂದ್ಕೊಳ್ಳಿ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಅವತ್ತು ನಿಮ್ಮ ಪಕ್ಕ ಯಾರ್ಯಾರಿದ್ರು, ಯಾರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ರು, ನಿಮ್ಮ ಕೈನಲ್ಲಿ ದುಡ್ಡೆಷ್ಟಿತ್ತು, ನಿಮ್ಮ ಫ್ಯಾಮಿಲಿಯವ್ರು ಏನು ಹೇಳಿದ್ರು? ಈಗ ಕಂಡುಬಿಟ್ಬಿಟ್ಟು ನನಗೆ ಆನ್ಸರ್ ಮಾಡಿ. ಟು ಬಿ ಫ್ರಾಂಕ್, ನನ್ನ ಹತ್ರ ಪರ್ಸ್ನಲಿ ₹1 ಕೂಡ ಇಲ್ಲ, ಲೈಕ್ ನನ್ನ ಹತ್ರ. ಬಟ್ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟಿವ್ ಆಗಿದ್ರು. ಲೈಕ್ ನಾನು ಆಫ್ಟರ್ ಮೈ ಬೇಬಿ ನಂದು ಎಲ್ಲ ಜಾಬಕ್ಕೆ ಕ್ವಿಟ್ ಮಾಡಿದ್ದೆ, ಮತ್ತು ನನಗೆ ಮತ್ತೆ ಆ ಹಳೆ ಜಾಬ್ಗಳಿಗೆ ಗೋ ಬ್ಯಾಕ್ ಆಗೋಕ್ಕೆ ಇಷ್ಟ ಇರಲಿಲ್ಲ. ಆವಾಗ ನಾನು ನನ್ನ ಕೆರಿಯರ್ನ ಮತ್ತೆ ರೀಬಿಲ್ಡ್ ಹೆಂಗೆ ಮಾಡ್ಕೊಳ್ಳೋಣ ಅಂತ ಬಂದಾಗ ಸುಮಾರಷ್ಟು ಐಡಿಯಾಸ್ ನೋಡಿದಾಗ, ಅಥವಾ ನನ್ನ ಕಸಿನ್ ಹೆಲ್ಪ್ ತೊಗೊಂಡು ನಾವು ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿ ಅರಸೀಕೆರೆಗೆ ಅಂತ ಬಂದಾಗ ವಿ ಆರ್ ಲೈಕ್ ಹೆದರಿಕೆ. ಈ ಥರ ಸಿಟಿಲಿ ನಮ್ಮ ಜನ ನಮ್ಮನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ಇದೆಲ್ಲ ಭಾಳ ಭಯ ಇತ್ತು. ಅವಾಗ ಟು ಬಿ ಫ್ರ್ಯಾಂಕ್ ನನ್ನ ಹಸ್ಬೆಂಡ್ ನನ್ನ ಜೊತೆ ಇದ್ದರು, ಅವರೇ ನಂಗೆ ಇನ್ವೆಸ್ಟ್ ಮಾಡಿದ್ದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದರು, ಲೈಕ್ ನನ್ನ ಅತ್ತೆ ಮಾವ, ನನ್ನ ಪೇರೆಂಟ್ಸ್, ನನ್ನ ತಂಗಿ ಮೈದ್ನ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾರೂ ನಿನ್ನ ಕೈಲಿ ಆಗಲ್ಲ ಈ ಥರ ಎಲ್ಲ ಏನು ಆಬ್ಲಿಗೇಷನ್ಸ್ ಬಂದಿಲ್ಲ. ಫಸ್ಟ್ ಡೇ ಚೆನ್ನಾಗಿತ್ತು, ನಾವು ಏನು ಐಟಮ್ಸ್ ಮಾಡ್ಕೊಂಬಂದಿದ್ವಿ ಬೇಗನೆ ಖಾಲಿ ಆಯಿತು. ಆ್ಯಂಡ್ ಅವತ್ತಿಂದ ನಾವೇನು ಹಿಂದೆ ತಿರುಗಿ ನೋಡಿಲ್ಲ ಸರ್. ದಿಸ್ ಈಸ್ ದ ಬೆಸ್ಟ್ ಡಿಸಿಷನ್ ಐ ಹ್ಯಾವ್ ಎವರ್ ಹ್ಯಾಡ್ ಅನ್ನೋ ಥರ. ಸೊ ಈ ಬಿಸ್ನೆಸ್ ಶುರು ಮಾಡೋದಕ್ಕೆ ಮುಂಚೆ ವಾಟ್ ವಾಸ್ ಯುವರ್ ಲೈಫ್? ಏನು ಮಾಡ್ತಾಯಿದ್ರಿ? ವಾಟ್ಸ್ ಯುವರ್ ಎಜುಕೇಷನ್? ಏನು ಕೆಲಸ ಮಾಡ್ತಾಯಿದ್ರಿ ಹೇಳ್ಬೋದಾ? ನಂದು MCA ಆಗಿದೆ. ಮದುವೆಗೆ ಮುಂಚೆ 1-2 years ಬ್ಯಾಂಗ್ಳೂರಲ್ಲಿ ಇದ್ದಿದ್ದು, ಜಾಬ್ ಮಾಡಿದ್ದೀನಿ. ಅದಾದ ನಂತರ ನಾನು ನಮ್ಮದು ಭದ್ರಾವತಿ ಅಂತ ನನ್ನ ನೇಟಿವ್ ಅದು ಆ್ಯಕ್ಚುಲಿ. ಅಲ್ಲಿ ನಾನು ಒಂದು ಕಂಪ್ನಿನ ಲೈಕ್ ಆಲ್ ಓವರ್ ಎಲ್ಲ ನೋಡ್ಕೋತಾ ಇದ್ದೆ. ಸೊ ಐ ವಾಸ್ ಇನ್ ಅ ಡಿಸೈನಿಂಗ್ ಫೀಲ್ಡ್. ಅಲ್ಲಿಂದ ಬಂದಮೇಲೆ ಅದಾದಮೇಲೆ ನಾನು 1-2 ವರ್ಷ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ, ಲೈಕ್ ಟೆಕ್ನಿಕಲ್ ಹ್ಯಾಂಡ್ ಆಗಿ ಒಂದು ಒಳ್ಳೆ ಸ್ಕೂಲಲ್ಲಿ ಇನ್ ಚನ್ನಗಿರಿ, ಧ್ರುವ ಅಂತ. ದಟ್ ವಾಸ್ ಅ ಮೆಮೊರಿ ನನಗೆ. ಅದೆಲ್ಲ ಆದಮೇಲೆ ನನಗೆ ಮಗು ಆದಮೇಲೆ ನಾನು ಬಿಸ್ನೆಸ್ಸಿಗೆ ಬರಬೇಕಂತ ಸ್ಟಾರ್ಟ್ ಮಾಡಿದ್ದು. ಇಟ್ಸ್ ಆಲ್ವೇಸ್ ಬೆಟರ್ ಆ್ಯಕ್ಚುಲಿ. 9 to 5 ಜಾಬ್ನ ಯಾರ ಕೆಳಗಡೆನೂ ಮಾಡಬೇಕು, ಅವರು ಹೇಳ್ದಂಗೆ ಕೇಳಬೇಕು, ಒಂದು ರಜೆ ಬೇಕು ಅಂತಂದರೆ ಎಲ್ಲ ಮಾಡಬೇಕು ಅಂತಿರುತ್ತೆ. ಸೊ ಅದಕ್ಕಿಂತ ನಾವೇ ಬಿಸ್ನೆಸ್ ಮಾಡಿಕೊಂಡು ಇಫ್ ವಿ ಆರ್ ದ ಬಾಸ್, ನೀನು ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ಅಷ್ಟಿರೋದಿಲ್ಲ. ನೀವು ಬಿಸ್ನೆಸ್ ಶುರು ಮಾಡಿದ್ಮೇಲೆ ನಿಮ್ಮ ಫಸ್ಟ್ ಪ್ರಾಫಿಟು ಎಷ್ಟಿತ್ತು? ಒಂದು ಹೊಸ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ವೆರಿ ಸ್ಕೇರ್ಡ್. ಲೈಕ್ ನನಗೇನಾದರೂ ನಾನು ಹಾಕಿದ ದುಡ್ಡು ನನಗೆ ಬಂದರೆ ಸಾಕಪ್ಪ ಅನ್ನೋ ಇದ್ದಾಗ, ಲಕ್ಕೀಲಿ ನನಗೆ ಲೈಕ್ ಯಾವ ಲಾಸು ಆಗದೆ ಐ ವಾಸ್ ಲೈಕ್ 50,000 to 60,000 ನನ್ನ ಮನೆಗೆ ತೊಗೊಂಡೋಗಿದ್ದೀನಿ ಪ್ರಾಫಿಟ್ ಅಂತ, ನಾನು ಎಲ್ಲ ಖರ್ಚುಗಳನ್ನ ಕಳೆದು. ಲೈಕ್ ಇಟ್ ವಾಸ್ ವೆರಿ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಯಾಕಂದರೆ ನಾನು ಹೆಂಗೆ ಥಿಂಕ್ ಮಾಡ್ತಿದ್ದೆ ಅಂತಂದರೆ, ನನಗೆ ದಿನಕ್ಕೆ ಒಂದು 4,000 ಬಿಸ್ನೆಸ್ ಆದರೆ ಸಾಕು, ಒಂದು 3,000 2,000 ಖರ್ಚಿಗೆ ಹಾಕ್ಬಿಟ್ರೆ, ಇನ್ನೊಂದು 1,000 ನಮ್ಮ ಎಂಪ್ಲಾಯಿಗೆಲ್ಲ ಕೊಟ್ಬಿಟ್ಟು ಇನ್ನು 1,000 ಮಿಕ್ಕಿ 30,000 ಸಿಕ್ಕಿದ್ರೆ ಸಾಕು ಅನ್ನೋ ರೇಂಜಲ್ಲಿ ಸ್ಟಾರ್ಟ್ ಮಾಡಿದಾಗ ನನಗೆ ಅದು ಸಿಕ್ಕಾಗ ಐ ವಾಸ್ ವೆರಿ ಹ್ಯಾಪಿ. ಲೈಕ್ ಅಂದರೆ ಜನ ಅಕ್ಸೆಪ್ಟ್ ಮಾಡಿದ್ದು ಅದೆಲ್ಲ ನಂಗೆ ಇಷ್ಟ ಆಯಿತು. ತುಂಬ ಬಿಸ್ನೆಸ್ಗಳು ಆ್ಯಕ್ಚುಲಿ ಕೋಟಿಗಟ್ಟಲೆ ದುಡ್ಡು ಹಾಕಿದ್ರು ಕೂಡ ಅದು ಬ್ರೇಕ್ ಇವನ್ ಟೈಮ್ ಬರೋದಕ್ಕೆ ಟೈಮ್ ತೊಗೊಳುತ್ತೆ. ಆ್ಯಕ್ಚುಲಿ ಪ್ರಾಫಿಟ್ ನೋಡಬೇಕು ಅಂದರೆ ಇನ್ನೂ ಟೈಮ್ ತೊಗೊಳುತ್ತೆ. ನಿಮ್ಮ ಸೆಂಟರು ಮೊದಲನೇ ತಿಂಗಳಲ್ಲೇ ನಿಮಗೆ ನೆಟ್ ಪ್ರಾಫಿಟ್ಟು ಅಷ್ಟು ಕೊಡ್ತು ಅಂತಂದರೆ ಇಟ್ಸ್ ರಿಯಲಿ ಗ್ರೇಟ್ ಆ್ಯಕ್ಚುಲಿ. ಸೊ ನೋಡಿ ಸರ್, ತಾವು ಯಾರಾದ್ರೂ ಚಾಟ್ ಸೆಂಟರ್ ಮಾಡಬೇಕು ಅಂತಿತ್ತು ಅಂದರೆ ದಯವಿಟ್ಟು ನಿತ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ಕೂಡ ಆರಾಮ್ಸೆ ಚಾಟ್ ಸೆಂಟರ್ ಶುರು ಮಾಡಿ, ಧೈರ್ಯವಾಗಿ ಸ್ಟಾರ್ಟ್ ಮಾಡಿ. ಫಸ್ಟ್ ತಿಂಗಳಲ್ಲೋ ಸೆಕೆಂಡ್ ತಿಂಗಳಲ್ಲೋ ನೆಟ್ ಪ್ರಾಫಿಟ್ನ ಮನೆಗೆ ತೊಗೊಳೋದು. ಪ್ರಾಫಿಟ್ ಬಗ್ಗೆ ಹೇಳಿದ್ರಿ, ಅದೇ ಬಿಸ್ನೆಸ್ಸಲ್ಲಿ ನೀವು ಮಾಡಿದಂಥ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು, ಅದರಿಂದ ಆದಂಥ ಲಾಸ್ ಏನು? ಆಗಿದೆ ಸರ್, ಲಾಸ್ ಕೂಡ ಆಗಿದೆ. ನಾನು ತಪ್ಪು ಕೂಡ ಮಾಡಿದ್ದೀನಿ ನನ್ನ ಬಿಸ್ನೆಸ್ಸಲ್ಲಿ. ಲೈಕ್ ಅರಸೀಕೆರೆದು ಕ್ಲಿಕ್ ಆಯಿತು, ವಾಟ್ ಎವರ್ ಚೆನ್ನಾಗಾಯಿತು ಅಂತ ಅಂದ್ಬಿಟ್ಟು ನಾನು ಒಂದು 3 months ಅಥವಾ 4 months ಆದ ತಕ್ಷಣ ಇನ್ನೊಂದು ಬ್ರಾಂಚ್ ಓಪನ್ ಮಾಡೋಣ ನನ್ನ ಸಿಸ್ಟರ್ ಹೆಲ್ಪ್ ತೊಗೊಂಡು ಅಂತ ಅಂದ್ಬಿಟ್ಟು. ಸೊ ಶಿ ವಿಲ್ ಲುಕ್ ಆಫ್ಟರ್ ದಟ್ ಅಂದ್ಕೊಂಡು ತರೀಕೆರೆಯಲ್ಲಿ ಒಂದು ಬ್ರಾಂಚ್ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಇದೇ ಔಟ್ಲೆಟ್ನ ಸೇಮ್ ನೇಮಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ನಮ್ಮ ಥಿಂಕಿಂಗ್ ತಪ್ಪಾಯಿತೋ ಏನೋ, ನಮ್ಮದು ಲೊಕೇಶನಲ್ಲಿ ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಅದನ್ನು ಕ್ಲೋಸ್ ಮಾಡೋ ಪರಿಸ್ಥಿತಿ ಬಂತು. ಆ ಟೈಮಲ್ಲಿ ನಾವು ಅದಕ್ಕೇನು ಇನ್ವೆಸ್ಟ್ ಮಾಡಿದ್ವಲ್ಲ ಅದು ಸ್ವಲ್ಪ ಲಾಸ್ ಆಯಿತು ನಮಗೆ. ಸೊ ನೀವು ಇದ್ರಾಗ ಅರ್ಥ ಮಾಡ್ಕೋಬೇಕಾದ ಏನು ಅಂತಂದರೆ, ಯಾವುದೇ ಒಂದು ಬಿಸ್ನೆಸ್ನ ಶುರು ಮಾಡಿದಾಗ ತುಂಬ ಜನ ಮಾಡುವಂಥ ಮಿಸ್ಟೇಕ್ ಏನು ಅಂತಂದರೆ, 1-2 ತಿಂಗಳಲ್ಲೇ ಅದು ಸಕ್ಸಸ್ ಕಾಣಿಸ್ತಿದ್ದಂಗೆ ಅರ್ಜೆಂಟ್ ಮಾಡಿಬಿಡ್ತಾರೆ. ಇನ್ನೊಂದು ಸೆಂಟ್ರ್ ಮಾಡ್ಬಿಡೋಣ, ಇನ್ನೊಂದು ಬ್ರಾಂಚ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೋಗ್ತಾರೆ. ಯಾವತ್ತೂ ಅಷ್ಟೇ ಯಾವುದೇ ಒಂದು ಹೊಸ ಬಿಸ್ನೆಸ್ನ ನಾವು ಶುರು ಮಾಡ್ತೀವಿ ಅಂತಂದರೆ ಅದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ, ಅದು ಸೆಟಲ್ ಡೌನ್ ಆಗೋದಕ್ಕೆ ಬಿಡಬೇಕಾಗತ್ತೆ. ನಾವು ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಎಕ್ಸ್ಪ್ಯಾನ್ಷನ್ಗೆ ಟ್ರೈ ಮಾಡಬೇಕು. ಸಡನ್ನಾಗಿ ಜಂಪ್ ಮಾಡ್ತೀವಿ ಅಂತಂದರೆ ಈ ಥರನೇ ಆಗೋದು. ಸೊ ಬಿಸ್ನೆಸ್ಸಲ್ಲಿ ಯಾವಾಗಲೂ ಪ್ರಾಫಿಟು ಇರುತ್ತೆ, ಲಾಸು ಇರುತ್ತೆ. ಆ್ಯಂಡ್ ನನ್ನ ರೀಲ್ಸಲ್ಲಿ ನಾನು ಯಾವಾಗಲೂ ಹೇಳ್ತಿದ್ದಂಗೆ ಲೊಕೇಶನ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಅದು ಇವ್ರ ಎಕ್ಸ್ಪೀರಿಯನ್ಸಿಂದಲೇ ನೀವು ಕೇಳಿದ್ದೀರಾ. ನೀವು ಯಾವುದೇ ಬಿಸ್ನೆಸ್ನ ಶುರು ಮಾಡಬೇಕು ಅಂತಿದ್ರೆ ದಯವಿಟ್ಟು ಲೊಕೇಶನ್ ಮೇಲೆ ಗಮನ ಕೊಡಿ. 6 ತಿಂಗಳಾದ್ರೂ ಪರವಾಗಿಲ್ಲ, ಲೊಕೇಶನ್ನ ಕರೆಕ್ಟಾಗಿರೋದನ್ನು ಹುಡುಕಿ, ಅದಾದಮೇಲೆ ಬಿಸ್ನೆಸ್ ಶುರು ಮಾಡಿ. ಬಿಕಾಸ್ ಒಂದು ಸಲ ನೀವು ಸೆಟಪ್ ಮಾಡಿ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಲೊಕೇಶನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ಈಗ ಫಾಸ್ಟಾಗಿ ಕೇಳೋದಾದರೆ
ನಿಮ್ಮ ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? ಅರೌಂಡ್ ಒಂದು 4 to 5 lakhs. ಎಲ್ಲ ಸೇರಿನಾ? ಯಾ ಅಂಗಡಿ ಅಡ್ವಾನ್ಸು ಸೆಟಪ್ಪು? ಎಸ್, ಸೆಟಪ್ ತುಂಬ ಏನು ಖರ್ಚು ಮಾಡಬೇಕಂತ ಇರಲಿಲ್ಲ, ಸಿಂಪಲ್ ಆಗಿ ಮಾಡಿದ್ದು. ಇಟ್ ವಾಸ್ 4 to 5 lakhs. ಸೂಪರ್. ನಿಮ್ಮ ಹತ್ರನೇ ಫಂಡ್ಸ್ ಇತ್ತಾ ಅಥವಾ ಲೋನ್ ಮಾಡಿದ್ರಾ? ಲೋನ್ ವಿತ್ ಮೈ ಹಸ್ಬೆಂಡ್, ಅವರಿಂದನೇ ಲೋನ್ ತಗೊಂಡು ಓಕೆ. ಯಜಮಾನ್ರ ಹತ್ರ ಲೋನ್ ತಗೊಂಡ್ರೆ ಅದನ್ನ EMI ಎಲ್ಲ ಕಟ್ಟಬೇಕು ಅಂತ ಏನಿರಲ್ಲ ಅಲ್ವಾ? ವಾಪಸ್ ಕೊಟ್ಟಿದ್ದೀನಿ ಸರ್. ಹೌದಾ? ಊಫಿ ಮಾಫಿ ಏನು ಮಾಡ್ಲಿಲ್ವಾ? ಏನೋ ಸರ್, ನಂಗೆ ಖುಷಿ ಇದೆ ಅವ್ರಿಗೆ ಕೊಟ್ಟಿದ್ದಕ್ಕೆ ವಾಪಸ್. ಲೈಕ್ ನಾನು ಕಳ್ದಿಲ್ಲ, ಇನ್ನ ಜಾಸ್ತಿನೇ ಕೊಟ್ಟಿದ್ದೀನಿ. ಅದಕ್ಕಿಂತ ಬೆಟರ್ ವೇಯಲ್ಲಿ ಹೇಳ್ಬೇಕಂದ್ರೆ ವಿ ಪರ್ಚೇಸ್ ಸಮಥಿಂಗ್ ಲ್ಯಾಂಡ್ ಆ ಥರ ಎಲ್ಲ ಮಾಡ್ಕೊಂಡಿದ್ವಿ. ಫಸ್ಟ್ ಡೇ ಸೇಲ್ ಎಷ್ಟಿತ್ತು ಅಂತ ನೆನಪಿದೆಯಾ ನಿಮಗೆ? ಅರೌಂಡ್ 6,000 ಎಕ್ಸಾಕ್ಟ್ ಆಗಿ ನಂಗೆ ಇನ್ನೂ ನೆನಪಿದೆ. ಫಸ್ಟ್ ಡೇ ಸೇಲು ನಾವು ಲೈಕ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದೇ ಸಲ. ಅಂದರೆ ಅದು ಎಷ್ಟು ಕಡಿಮೆ ಟೈಮಲ್ಲಿ ಆಯಿತು ಆ 6,000 ಅಂತಂದರೆ, ವಿ ಸ್ಟಾರ್ಟೆಡ್ ಅಟ್ 3 o'clock. ಆಲ್ಮೋಸ್ಟ್ ಒಂದು 7:30 ಅಷ್ಟೊತ್ತಿಗೆ ನಮ್ಮ ಐಟಮ್ಸೇ ಖಾಲಿ. ಇಟ್ ವಾಸ್ 6,000. ನೀವು ಬಿಸ್ನೆಸ್ನ ಶುರು ಮಾಡ್ತೀನಿ ಅಂತ ಅಂದಾಗ ಯಾರಾದರೂ ನಿಮ್ಮ ಕಾಲು ಎಳೆದಿದ್ದುಂಟಾ? ನಿಮ್ಮನ್ನ ಹಿಂದೆ ಎಳಿಬೇಕು ಅಂತ ನೋಡಿದ್ದುಂಟಾ? ನಿಮ್ಮನ್ನ ಡಿಮೋಟಿವೇಟ್ ಮಾಡಿದ್ದುಂಟಾ? ಡಿಮೋಟಿವೇಶನ್ ಅಂತೂ ಇತ್ತು. ಲೈಕ್ ಆ ಮಳಿಗೆಗೆ ಫಸ್ಟ್ ಬಂದವ್ರಿಗೆ ಯಾರಿಗೋ ಕ್ಲಿಕ್ ಆಗಿಲ್ಲ, ಅದೇ ಇದು ಅಲ್ಲಿ ಯಾರಿಗೂ ಹೋಗ್ತಾ ಇಲ್ಲ, ನೀವೇನಕ್ಕೆ ಮಾಡ್ತಿದ್ದೀರಾ ಆ ಥರ. ಬಟ್ ಬೇರೆಯವರಿಂದ, ನಮ್ಮ ಫ್ಯಾಮಿಲಿಯಿಂದ ಯಾವುದೇ ಡಿಮೋಟಿವೇಶನ್ ಸಿಕ್ಕಿಲ್ಲ ನನಗೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇದು ತುಂಬ ಕಡೆ ಆಗತ್ತೆ ಆ್ಯಕ್ಚುಲಿ. ಏನಂತಂದರೆ ಒಂದಿಬ್ಬರು 3 ಜನಕ್ಕೆ ಅದೊಂದು ಜಾಗ ಸೆಟ್ ಆಗಿರೋದಿಲ್ಲ. ಅವಾಗ ಏನು ಮಾಡ್ಬಿಡ್ತಾರೆ, ಅಕ್ಕಪಕ್ಕದವರು ಅದೊಂದನ್ನು ಗೋಸ್ಟ್ ಬಿಲ್ಡಿಂಗ್ ಥರ ಇಟ್ಬಿಡ್ತಾರೆ. ಇಲ್ಲಿ ಯಾರೇ ಬಂದರೂ ಉದ್ಧಾರ ಆಗಲ್ಲ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಈ ಥರ ಎಕ್ಸಾಂಪಲ್ಸ್ನ ತುಂಬ ನೋಡಿದ್ದೀನಿ. ಆ್ಯಂಡ್ ಅದೇ ಜಾಗಕ್ಕೆ ಬೇರೆಯವ್ರು ಬಂದು ಸಖತ್ತಾಗಿ ಕ್ಲಿಕ್ ಆಗಿರೋದು ನೋಡಿದ್ದೀನಿ. ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ನಾವು ಯಾವ ಥರ ಬಿಸ್ನೆಸ್ನ ರನ್ ಮಾಡ್ತೀವಿ, ನಾವು ಯಾವ ಥರ ಸೆಟಪ್ ಮಾಡ್ತೀವಿ, ನಾವು ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಜಾಗ ಏನು ಮಾಡುತ್ತೆ, ವಾಸ್ತು ಪ್ರಕಾರ ಅವ್ನು ಮನೆ ಕಟ್ಟಿರ್ತಾನೆ, ಬಿಲ್ಡಿಂಗ್ ಕಟ್ಟಿರ್ತಾನೆ. ನಾವು ಕರೆಕ್ಟಾಗಿ ಬಿಸ್ನೆಸ್ ಮಾಡಬೇಕಾಗತ್ತೆ. ಒಳ್ಳೆ ಲೊಕೇಶನ್ ಇದ್ದರೆ ಸಾಕು, ಅಂಗಡಿ ಲೆಕ್ಕಕ್ಕೆ ಬರೋದಿಲ್ಲ. ಸೊ ಜನ ಚಾಟ್ ಸೆಂಟ್ರು ಅಂತಂದರೆ ಬರೀ ಅದರ ಪ್ರಾಫಿಟ್ ನೋಡ್ತಾ ಇರ್ತಾರೆ. ಇಷ್ಟೊಂದು ಜನ ತುಂಬಿದಾರಪ್ಪ, ಸೊ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ತಾ ಇರ್ಬೋದು ಅಂತಂದ್ಬಿಟ್ಟು. ಬಟ್ ಯಾವುದೇ ಬಿಸ್ನೆಸ್ಗಾದರೂ ಅದರದ್ದೇ ಆದಂಥ ಖರ್ಚಿರುತ್ತೆ. ಸೊ ಈ ಚಾಟ್ ಸೆಂಟ್ರಲ್ಲಿ ಏನೇನು ಖರ್ಚುಗಳಿರ್ತವೆ? ರಾ ಮೆಟೀರಿಯಲ್ಸ್, ಆಮೇಲೆ ರೆಂಟ್, ನಮ್ಮ ವರ್ಕರ್ಸ್ಗೆ ಸ್ಯಾಲ್ರಿ. ಲೈಕ್ ಎಲ್ಲ ಕೆಲಸ ನಾವು ಒಬ್ಬರೇ ಮಾಡೋಕ್ಕಾಗಲ್ಲಲ್ವ. ನಾವು ಯೂಶಲಿ ಹೆಲ್ಪ್ ತೊಗೊಂಡಿದ್ದೀವಿ. ಮ್ಯಾನ್ ಪವರ್ಸ್ ಬೇಕೇ ಬೇಕು. ಅವ್ರಿಗೆ ಕರೆಂಟ್ ಬಿಲ್ ಬರುತ್ತೆ, ವಾಟರ್ ಬಿಲ್ಲು. ಆಮೇಲೆ ಒಳಗಡೆ ನಾವು ಹೈಜಿನಿಕ್ಕಾಗಿ ಯೂಸ್ ಮಾಡೋದು, ಅಥವಾ ನಾವು ಒಂದು ಒಳ್ಳೆ ಐಟಮ್ ಕೊಡಬೇಕಂದ್ರೆ ಜನಕ್ಕೆ ನಿಜವಾಗ್ಲೂ ಇಷ್ಟ ಆಗಬೇಕು ಅಂದರೆ ನನ್ನ ಪ್ರಕಾರ ಪ್ರೀಮಿಯಂ ಕ್ವಾಲಿಟಿ ಯೂಸ್ ಮಾಡಬೇಕು. ನಾವು ಏನು ರಾ ಮೆಟೀರಿಯಲ್ಸ್ ತರ್ತೀವಲ್ಲ, ಈವನ್ ಬೇಸಿಕ್ ಬಟಾಣಿಯಿಂದ ಹಿಡಿದು ನಾವು ಪ್ರತಿಯೊಂದು ಡೆಡ್ ಎಂಡ್ವರೆಗೂ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಲೇಬೇಕು. ಅದಿಲ್ಲ ಅಂದರೆ ಲೈಕ್ ನಿಮ್ಗೆ ಅಷ್ಟು ಟೇಸ್ಟ್, ಒಥೆಂಟಿಸಿಟಿ ಬರಲ್ಲ. ಸೊ ನಿಮ್ಮ ಚಾಟ್ ಸೆಂಟ್ರಲ್ಲಿ ಫಾಸ್ಟ್ ಮೂವಿಂಗ್ ಐಟಮ್ ಅಂದರೆ ಯಾವುದು? ಆಬ್ವಿಯಸ್ಲಿ ಸರ್, ಬಂಗಾರಪೇಟ್ ಪಾನಿಪುರಿ, ಮಸಾಲಾ ಪುರಿ, ಎರಡು. ಹೌದಾ? ಎರಡು ಚೆನ್ನಾಗಿ ಹೋಗುತ್ತೆ. ಓಕೆ. ಆ್ಯಂಡ್ ಯು ಹ್ಯಾವ್ ಗಾಟ್ ಡಿಫ್ರೆಂಟ್ ಪಾನೀಸ್ ಆಲ್ಸೋ ಅಲ್ಲ? ಸೊ ಸ್ಲೋ ಮೂವಿಂಗ್ ಐಟಮ್ ಅಂದರೆ ಯಾವುದು? ಸ್ಲೋ ಮೂವಿಂಗ್ ಅಂದರೆ ಮೀನ್ಸ್ ಇಲ್ಲಿ ನಮ್ಮ ಟಿಪ್ಟು ಶಾಪಲ್ಲಿ ಆಲೂ ಪುರಿ, ಆಲೂ ಸ್ಟಫಿಂಗ್ ಮಾಡಿ ಒಂದು ಐಟಮ್ ಕೊಡ್ತೀವಿ. ಅದು ಸ್ವಲ್ಪ ಕಡಿಮೆ ಹೋಗುತ್ತೆ. ನೀವು ಮಾಡಿರೋಂಥ ಪ್ರಿಪ್ರೇಷನ್ ಮಾಡಿರೋಂಥ ಫುಡ್ ಏನಾದರೂ ವೇಸ್ಟ್ ಆಗುತ್ತಾ ಡೈಲಿ? ನಾಟ್ ಡೈಲಿ ಸರ್, ನಾಟ್ ಡೈಲಿ. ವಿ ಹ್ಯಾವ್ ಆ್ಯನ್ ಐಡಿಯಾ. ಲೈಕ್ ನಮಗೆ ಈ ದಿನಕ್ಕೆ ಲೈಕ್ ನಮ್ಮದೊಂದು ಚಾರ್ಟ್ ಇರುತ್ತೆ. ವೀಕ್ ಡೇಸಲ್ಲಿ ಎಷ್ಟು ನಾವು ಪ್ರಿಪೇರ್ ಮಾಡ್ಕೋಬೇಕು, ವೀಕೆಂಡ್ಸಲ್ಲಿ ಎಷ್ಟು ಪ್ರಿಪೇರ್ ಮಾಡ್ಕೋಬೇಕು. ವಿ ಹ್ಯಾವ್ ಆ್ಯನ್ ಐಡಿಯಾ. ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮಗೊಂದು ಉಳೀತು ಅಂತಂದರೆ ಆನಿಯನ್ ಕಟ್ ಮಾಡಿರೋದು ಉಳಿಯುತ್ತೆ, ಬಿಟ್ಟರೆ ತುಂಬ ಕಡಿಮೆ ನಮ್ಮ ಮಸಾಲ ಉಳಿದಿರೋದು. ಇನ್ನೂ ಬೇಗ ಖಾಲಿ ಆಗಿಬಿಡುತ್ತೆ ನಮ್ಮದು ವೀಕ್ ಡೇಸಲ್ಲಿ ಎಲ್ಲ. ಎಂಟೈರ್ ಇಯರ್ ಅಂತ ತೊಗೊಂಡ್ರೆ ನಿಮಗೆ ಯಾವ ಸೀಸನಲ್ಲಿ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ? ಸಮ್ಮರ್ ಹಾಲಿಡೇಸ್ ಅಲ್ಲ? ವೆಕೇಶನ್ಸ್ಗೆ ಅಂತ ಬಂದಿರ್ತಾರೆ. ಸೊ ಡಲ್ ಆಗುವಂಥ ಬಿಸ್ನೆಸ್ ಯಾವಾಗ ಅಂತ? ತುಂಬ ಪೀಕ್ ವಿಂಟರಲ್ಲಿ. ಓಕೆ. ಪೀಕ್ ವಿಂಟರ್, ಆಮೇಲೆ ಎಕ್ಸಾಮ್ ಟೈಮ್ಸ್. ಸೊ ಒಂದು ವಾರದಲ್ಲಿ ಯಾವ ದಿನ ತುಂಬ ಬ್ಯುಸಿ ಡೇ ಆಗಿರುತ್ತೆ ನಿಮಗೆ ಬಿಸ್ನೆಸ್ಸಲ್ಲಿ? ಆಬ್ವಿಯಸ್ಲಿ ವೀಕೆಂಡ್ಸ್. ಓಕೆ. ಈ ಫೆಸ್ಟಿವಲ್ ಟೈಮಲ್ಲಿ ಬಿಸ್ನೆಸ್ ಹೇಗಿರುತ್ತೆ ಹಬ್ಬಗಳು ಬಂದಾಗ? ಆಚೆ ಈಚೆ ದಿನ ತುಂಬ ಚೆನ್ನಾಗಿರುತ್ತೆ ಸರ್. ಓಕೆ. ಬಟ್ ಆ ಫೆಸ್ಟಿವಲ್ ದಿನ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಸುತ್ತಲ್ಲ ಸೇಲ್? ಯಾಕಂದ್ರೆ ಎಲ್ಲರೂ ಮನೇಲಿ ಹಬ್ಬದ ಊಟ ತಿಂತಾರಲ್ಲ. ಅನ್ಕೊಂಡಿದ್ದಾರೆ ನಾವು ಯೂಶಲಿ ಫೆಸ್ಟಿವಲ್ ದಿನ ಓಪನ್ ಮಾಡ್ತೀವಿ, ನಮ್ಮ ಬಿಸ್ನೆಸ್ ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ಸ್ಟ್ರೇಂಜು. ನಾನು ಅಂದ್ಕೊಂಡೆ ಏನೋ ಈ ಹೋಟೆಲ್ ಬಿಸ್ನೆಸ್ ಹಬ್ಬದ ದಿನ ಕಡಿಮೆ ಇರುತ್ತೆ. ಯೂಶಲಿ ಆಗುತ್ತೆ ನಮಗೆ. ನಾವು ರಜಾ ಕಡಿಮೆ, ಹಬ್ಬದ ಟೈಮಲ್ಲಿ ಅಂತೂ ಸ್ವಲ್ಪ ಕಡಿಮೆನೇ ಮಾಡ್ತೀವಿ. ಹಬ್ಬದ ದಿನ ಕೂಡ ಸಮ್ಟೈಮ್ಸ್ ಓಪನ್ ಮಾಡ್ತೀವಿ. ಸೊ ಈ ಬಿಸ್ನೆಸ್ ಬಂದ್ಮೇಲೆ ನಿಮ್ಮ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀರಾ? ಹಂಗಿತ್ತು ಅಂತಂದ್ರೆ ಅದು ಯಾವುದು? ಒಂದು ಸಿಕ್ತಿದೆ ಅಂದರೆ ಇನ್ನೊಂದೇನೋ ನಾವು ಕಳ್ಕೊಳ್ಳೇಬೇಕು. ಲೈಕ್ ದಟ್ ನಾನು ನನ್ನ ಹಸ್ಬೆಂಡು ಈಗ ಯೂಶಲಿ ನಮ್ಮ ಚಾಟ್ ಸೆಂಟ್ರಿಗೆ ಪೀಪಲ್ ಹೆಂಗೆ ಬರ್ತಾರೆ ಅಂತಂದರೆ ಗಂಡ ಹೆಂಡತಿ ಮಕ್ಕಳು ಈವ್ನಿಂಗ್ ಟೈಮಲ್ಲಿ ಒಂದು
ಫ್ಯಾಮಿಲಿಯಾಗಿ ಬರ್ತಾರಲ್ಲ, ನಾವಿಬ್ರು ಆ ಥರ ಎಲ್ಲೂ ಹೋಗೋಕ್ಕಾಗಿಲ್ಲ. ಈವನ್ ಫಂಕ್ಷನ್ಸ್ನ ಅಟೆಂಡ್ ಮಾಡೋದಿದ್ರು ಈವನ್ ಅವ್ರು ಅಟೆಂಡ್ ಮಾಡಬೇಕು, ಇದರ್ ನಾನು ಅಟೆಂಡ್ ಮಾಡಬೇಕು, ಇನ್ನೊಬ್ರು ಬಿಸ್ನೆಸ್ನ ರನ್ ಮಾಡಬೇಕು, ಈ ಥರ ಇರುತ್ತೆ. ಸೊ ಫ್ಯಾಮಿಲಿ ಟೈಮು ಜಾಸ್ತಿ ಕೊಡೋಕ್ಕಾಗ್ತಾ ಇಲ್ಲ. ಓಕೆ ಓಕೆ. ಯಾವುದು ಒಂದು ಕಾಮನ್ ಮಿಸ್ಟೇಕ್ನ ಜನ ಮಾಡ್ತಾ ಇರ್ತಾರೆ ಸೊ ದಟ್ ಅವರು ಅನ್ಸಕ್ಸಸ್ಫುಲ್ ಆಗ್ತಾ ಇರ್ತಾರೆ ಬಿಸ್ನೆಸ್ಸಲ್ಲಿ? ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್, ಲೊಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಏನಾದರೂ ಲೈಕ್ ರಾಂಗ್ ಲೊಕೇಶನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಅಲ್ಲಿ ಹೋಯ್ತು ಅಂತ. ಸೆಕೆಂಡ್ ಒನ್ ಬಂದ್ಬಿಟ್ಟು ಲೈಕ್ ನಾವೊಂದು ಕಸ್ಟಮರ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದರೆ ಅವರು ಬಂದ ತಕ್ಷಣ ಒಂದು ಗೆಸ್ಚರ್ ಕೊಡಬೇಕು ನಾವು. ಅಲ್ಲಿ ಏನಾದರೂ ಎಡವಿದ್ರೆ ಲೈಕ್ ಅವ್ರಿಗೆ ಏನು ಕೇಳಿದ್ರು ಡೌನ್ ಟು ಅರ್ತ್ ಆಗಿ ಆನ್ಸರ್ ಮಾಡೋ ಥರ ಇದ್ದರೆ ನಾವು ನಿಜವಾಗ್ಲೂ ಸಕ್ಸಸ್ಫುಲ್ ಆಗ್ತೀವಿ. ಬಟ್ ಯಾವಾಗಲೂ ನಮ್ಮ ಓನ್ ಏನಿರುತ್ತೆ ಮನೆ ಪ್ರೆಷರು ಅದೋ ಇದೋ ಅಂತ ಅಂದ್ಕೊಂಡು ಅವ್ರ ಮೇಲೆ ಸ್ಟ್ರೆಸ್ ತೋರಿಸಿದ್ರೆ ಅಲ್ಲಿ ನಾವು ಅನ್ಸಕ್ಸಸ್ಫುಲ್ ಆಗ್ತೀವಿ ಖಂಡಿತವಾಗ್ಲೂ. ಥರ್ಡ್ ಒನ್ ಈಸ್ ಕನ್ಸಿಸ್ಟೆನ್ಸಿ ಸರ್. ನಾವು ಎವ್ರಿ ಡೇ ನಮ್ಮ ಶಾಪ್ನ ಓಪನ್ ಇಡಬೇಕು. ಲೈಕ್ ಇನಿಷಿಯಲ್ ಡೇಸಲ್ಲಾಗಲಿ ಜನ ಎಲ್ಲಿಂದನೋ ಹುಡ್ಕೊಂಬಂದಿರ್ತಾರೆ, ಕ್ಲೋಸ್ ಆಯಿತು ಅಂದ ತಕ್ಷಣ ಅವ್ರು ಡಿಸಪಾಯಿಂಟಲ್ಲಿ ಹೋಗಬಾರ್ದು. ಎಸ್ಪೆಷಲಿ ಒಂದು ಫುಡ್ ಇಂಡಸ್ಟ್ರಿ ಬಿಸ್ನೆಸ್ನ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ನೀವು ಹೇಳ್ದಂಗೆ ಆ ಕನ್ಸಿಸ್ಟೆನ್ಸಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ಆಲ್ಸೋ, ಬಿಕಾಸ್ ನಿಮಗೆ ನಿಮ್ಮದೇ ಆದಂಥ ಒಂದು ಪರ್ಸನಲ್ ಟೈಮ್ ಸಿಗೋದಿಲ್ಲ. ಹಬ್ಬ ಹರಿದಿನ ಅಂತಂದ್ರೂ ಕೂಡ ಎವ್ರಿ ಡೇ ಯು ಹ್ಯಾವ್ ಟು ಓಪನ್, ರೈಟ್? ಸೊ ಈ ಕನ್ಸಿಸ್ಟೆನ್ಸಿನ ಬಿಸ್ನೆಸ್ಸಲ್ಲಿ ಎಸ್ಪೆಷಲಿ ಫುಡ್ ಇಂಡಸ್ಟ್ರಿನಲ್ಲಿ ನಾವು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಆ ಜನ ಅನ್ಸಕ್ಸಸ್ಫುಲ್ ಆಗ್ತಾರೆ. ಇದೊಂದನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸ್ಟಾಫ್ ಮ್ಯಾನೇಜ್ ಮಾಡೋದು ಈಸಿನಾ ಅಥವಾ ಅದರಲ್ಲಿ ಚಾಲೆಂಜಸ್ ಇರುತ್ತಾ? ಸ್ಟಾಫ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಡಿಫಿಕಲ್ಟ್ ಸರ್. ತುಂಬ ಜನ ಚೇಂಜ್ ಆಗ್ತಾ ಇರ್ತಾರೆ ವರ್ಕರ್ಸು. ಕಷ್ಟ ಇದೆ. ಲೈಕ್ ಅವ್ರಿಗೇನು ಮಾಡಿಲ್ಲ ಅಂದರೂ ನಾವು ಮಾಡೋಕ್ಕೆ ರೆಡಿ ಇರಬೇಕು. ನಾವು ಮಾಡಿದ್ದೀವಿ ಕೂಡ. ಈವನ್ ಪಾತ್ರೆ ಬೆಳಗೋರು ಬಂದಿಲ್ಲ ಅಂದ್ರೂ ನಾನು ಮಾಡಿದ್ದೀನಿ. ಬಿಸ್ನೆಸ್ ಅಂದಮೇಲೆ ಎಲ್ಲ ಮಾಡೋದಕ್ಕೂ ರೆಡಿ ಇರಬೇಕು ಆ್ಯಕ್ಚುಲಿ. ಆ್ಯಂಡ್ ಫುಡ್ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ನನ್ನ ಪ್ರಕಾರ ಹೇಗೆ ಅಂತಂದರೆ, ಈ ಯಾವುದೇ ಒಂದು ಈಗ ಚಾಟ್ ಸೆಂಟರ್ ಮಾಡ್ತೀವಿ ಇಲ್ಲ ಒಂದು ಸಣ್ಣ ಹೋಟ್ಲೇ ಮಾಡ್ತೀವಿ ಅಂತಂದರೂ ನಮಗೆ ಕುಕ್ಕಿಂಗ್ ಗೊತ್ತಿರಬೇಕು ಮೇಯ್ನ್ಲಿ, ಸೊ ದ್ಯಾಟ್ ವಿ ಶುಡ್ ನಾಟ್ ಡಿಪೆಂಡ್ ಆನ್ ಅ ಕುಕ್. ಅದೊಂದೇ ಮೇಯ್ನ್ ಪ್ರಾಬ್ಲಮ್ ಆಗುವಂಥದ್ದು. ಬಿಕಾಸ್ ಮೆನಿ ಆಫ್ ದ ಹೋಟೆಲ್ಸು ಇನ್ವೆಸ್ಟ್ ಮಾಡಿಬಿಡ್ತಾರೆ, ಆದರೆ ತುಂಬ ಬೇಗನೆ ಮುಚ್ಚಿಬಿಡ್ತಾರೆ. ಏನಕ್ಕೆ ಅಂತಂದರೆ ಆ ಮೇಯ್ನ್ ಚೆಫ್ ಅಂತ ಏನಿರ್ತಾರೆ ಅವರು 2 ತಿಂಗಳು 3 ತಿಂಗಳು ಕೆಲಸ ಮಾಡಿ ಬಿಟ್ಬಿಡ್ತಾರೆ. ಅಡ್ವಾನ್ಸ್ ಕೇಳ್ತಾರೆ, ಅಡ್ವಾನ್ಸ್ ತೊಗೊಂಡು ಓಡೋಗ್ಬಿಡ್ತಾರೆ. ಈ ಥರ ಆದಾಗ ಏನಾಗುತ್ತೆ, ಇನ್ನೊಬ್ಬರನ್ನ ಕರ್ಕೊಂಬರ್ತಾರೆ. ಇನ್ನೊಬ್ಬರನ್ನ ಕರ್ಕೊಂಬಂದಾಗ ಆ ಮನುಷ್ಯ ಮಾಡುವಂಥ ಟೇಸ್ಟೇ ಬೇರೆ. ಒನ್ಸ್ ಜನಕ್ಕೆ ಟೇಸ್ಟ್ ಚೇಂಜ್ ಆಯಿತು ಅಂತಂದರೆ ಅವ್ರು ಬರೋದನ್ನ ನಿಲ್ಲಿಸ್ತಾರೆ. ಯಾವಾಗ್ಲೂ ಫುಡ್ ಇಂಡಸ್ಟ್ರಿಯಲ್ಲಿ ಟೇಸ್ಟ್ ಈಸ್ ಆಲ್ಸೋ ವೆರಿ ಕನ್ಸಿಸ್ಟೆಂಟ್. ಅದಕ್ಕೆ ನಮ್ಮ ಎಲ್ಲ ಶಾಪಲ್ಲೂ ನಮ್ಮಿಂದಾನೇ ಐಟಮ್ಸ್ ಹೋಗುತ್ತೆ. ಮೇನ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡೋ ಮಸಾಲಾ ಪೌಡರ್ ಇರ್ಬೋದು, ನಮ್ಮದು ತುಪ್ಪದ ಚಟ್ನಿ, ಡ್ರೈ ಐಟಮ್ಸ್ಗೆ ಯೂಸ್ ಮಾಡೋದು, ಅದೆಲ್ಲ ನಾವೇ ಪ್ರಿಪೇರ್ ಮಾಡಿ ಕಳಿಸ್ತೀವಿ. ನಮ್ಮ ಕಡೆಯಿಂದಾನೇ ಹೋಗುತ್ತೆ. ಸೊ ಎಲ್ಲ ಕಡೆನೂ ಒಂದೇ ಟೇಸ್ಟ್ ಮೇಂಟೈನ್ ಆಗ್ತಾ ಇದೆ. ಮೇಡಮ್, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಕಷ್ಟನಾ ಅಥವಾ ಅದನ್ನು ಸಸ್ಟೈನ್ ಮಾಡೋದು ಕಷ್ಟನಾ? ಸರ್, ಸಸ್ಟೈನ್ ಮಾಡೋದು ಭಾಳ ಕಷ್ಟ. ಎನಿಬಡಿ ಕ್ಯಾನ್ ಸ್ಟಾರ್ಟ್. ನಮ್ಮ ಹತ್ರ ಒಂದು ಅಮೌಂಟ್ ಇತ್ತು ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಮಾಡ್ಬೋದು. ಬಟ್ ಸಸ್ಟೈನ್ ಆಗಬೇಕು ಅಂದರೆ ನೀವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ಬಿಸ್ನೆಸ್ ಬಗ್ಗೆ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಥವಾ IT ಬಿಡ್ತಿದ್ದೀರಾ, ಒಂದು ಫುಡ್ ಇಂಡಸ್ಟ್ರಿಗೆ ಬರ್ತಿದ್ದೀರಾ ಅಂದರೆ ಫುಡ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಲೇಬೇಕಲ್ಲ. ಲೈಕ್ ಫುಡ್ ಸೇಫ್ಟಿ ಬಗ್ಗೆ ಗೊತ್ತಿರಬೇಕು. ಈಗ ನಾನು ಫುಡ್ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಒಂದು 6 ಮಂತ್ ಆನ್ಲೈನ್ ಫುಡ್ ಸೈನ್ಸ್ ಕೋರ್ಸ್ ಮಾಡಿದ್ದೀನಿ. ಅದು ಮಾಡೋದ್ರಿಂದ ನನಗೇನು ಹೆಲ್ಪ್ ಆಯಿತು ಅಂತಂದರೆ, ನಾವು ಕೊಡೋದು ಸ್ನ್ಯಾಕ್ಸೇ ಆದ್ರೂ ಸ್ನ್ಯಾಕ್ಸ್ ಅಂದ ತಕ್ಷಣ ಜಂಕ್ ಅನ್ನೋರಿಗೆ ಇದೊಂದು ಹೆಲ್ದಿ ಆಪ್ಷನ್. ಸೊ ನಾವು ಮೈದಾ ಬದಲು ರವಾ ರಿಪ್ಲೇಸ್ ಮಾಡಿದ್ದೀವಿ. ಲೈಕ್ ನಮ್ಮದು ಕೊಬ್ಬರಿ ಪುಡಿ ಪರ್ಚೇಸ್ ಮಾಡಿದ್ರೆ ಯೂಶಲಿ ಏನಾಗುತ್ತೆ, ಅದರಲ್ಲಿರೋ ಆಯಿಲ್ ಹೋಗ್ಬಿಡುತ್ತೆ. ಸೊ ನಾವು ರಾ ಕೊಬ್ಬರಿನೇ ತಂದು ನಾವೇ ಪುಡಿ ಮಾಡ್ಕೊತೀವಿ. ಸೊ ಅದರಲ್ಲಿ ಆಯಿಲ್ ಅಂಶನೂ ಸಿಕ್ತು ನಿಮಗೆ, ಯೂಶಲಿ ಅದು ಗುಡ್ ಫ್ಯಾಟ್ ಆ ಥರ ಆಯಿತು. ಮತ್ತು ತುಪ್ಪದ ಚಟ್ನಿ ಮಾಡ್ತೀವಿ, ತುಪ್ಪ ಆ್ಯಡ್ ಮಾಡ್ತೀವಿ. ಸ್ವಲ್ಪ ಕಾಸ್ಟ್ಲಿನ ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಮ್ಮ ಮಸಾಲೆಯಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದಕ್ಕೆ ನಾವು ಬೇಬಿ ಗೋಡಂಬಿ ಯೂಸ್ ಮಾಡ್ತೀವಿ, ಗಸಗಸೆ, ಮತ್ತು ಡೈಲಿ ಒಂದು ಸೊಪ್ಪು, ಇಲ್ಲ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಈ ಥರದ ಸೊಪ್ಪನ್ನ ಆ್ಯಡ್ ಮಾಡ್ತೀವಿ. ಸೊ ದಟ್ ನೀವು ಮಸಾಲ ತಿಂದ್ರೂ ಅದರಲ್ಲಿ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರಬೇಕು ಅಷ್ಟೇ. ಆ ಥರ ಯೂಸ್ ಮಾಡ್ತಾ ಇದ್ದೀವಿ. ಮಸಾಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಾವು ಅದರಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಲ್ಲ. ಗ್ರೀನ್ ಚಿಲ್ಲಿ ಯೂಸೇ ಮಾಡಲ್ಲ. ಅಸಿಡಿಟಿ, ಆಮೇಲೆ ನಮಗೆ ಮಕ್ಕಳು ತುಂಬ ಬರ್ತಾರೆ, ಏಜ್ ಆದವ್ರು ತುಂಬ ಬರ್ತಾರೆ. ಸರ್, ಖಾರಕ್ಕೆ ನಮ್ಮದು ಪೌಡ್ರು ಮಾಡ್ಕೊತೀವಿ, ಮಣ್ಕಟ್ಟು ಮೆಣಸಿನ್ಕಾಯಿ ಅಂತ ಬರುತ್ತೆ. ಅದು ನಿಮಗೆ ಹೆಂಗೆ ಅಂದರೆ ಡ್ರೈಡು ಬಟ್ ಖಾರ ಜಾಸ್ತಿ, ಬಟ್ ಹೆಲ್ತಿಗೆ ಒಳ್ಳೆಯದು. ಅದೊಂದು ಹಿಸ್ಟ್ರಿನೇ ಇದೆ. ಮಣ್ಕಟ್ಟು ಮೆಣಸಿನ್ಕಾಯಿಗೆ ಖಾರ ಜಾಸ್ತಿ, ಕಲರ್ ಬರಲ್ಲ. ಸೊ ನಿಮಗೆ ಗ್ರೀನಿಶ್ ಬಟಾಣಿಯಿಂದ ಬಂದ್ಬಿಡುತ್ತೆ. ಸೊ ಖಾರಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಮೆಣಸು ಯೂಸ್ ಮಾಡ್ತೀವಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ. ದೆನ್ ಜಾಯಿಕಾಯಿ ತುಂಬ ಯೂಸ್ ಮಾಡ್ತೀವಿ. ನಟ್ ಮೆಗ್, ಇಟ್ ಈಸ್ ಅ ಸೂಪರ್ ಫುಡ್. ಲೈಕ್
ಅದು ನಾವು ಮಸಾಲೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡೋದ್ರಿಂದ ನಮಗೆ ಬಂದಿರೋ ಕಸ್ಟಮರ್ ಇಲ್ಲಿ ತನಕ ಮೇಡಮ್ ನಾವು ಇಲ್ಲಿ ತಿಂದೋದ್ಮೇಲೆ ನಮಗೆ ಹೊರಗಡೆ ತಿಂದಿದ್ದ ಥರ ಗ್ಯಾಸ್ಟ್ರಿಕ್ಕು ಎದೆ ಉರಿ ಈ ಥರ ಬರುತ್ತೆ ಅಂತ ನಮಗೆ ಯಾವತ್ತೂ ಕಂಪ್ಲೇಂಟ್ ಬಂದಿಲ್ಲ. ಏಜ್ ಆದವ್ರು ತುಂಬ ಕಸ್ಟಮರ್ಸ್ ಇದ್ದಾರೆ, ಮಕ್ಕಳು ನಮಗೆ ತುಂಬ ಕಸ್ಟಮರ್ಸ್ ಇದ್ದಾರೆ, ಗಿಲ್ಟ್ ಫ್ರೀ ಆಗಿ ತಿಂದು ಹೋಗ್ತಾರೆ. ಹೌದು, ನನಗೂ ಕೂಡ ತುಂಬ ಕಡೆ ಅನುಭವ ಆಗಿದೆ. ಎಲ್ಲಿ ತುಂಬ ಹೈಜೀನ್ ಆಗಿಲ್ಲ, ಒಳ್ಳೆ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದಿಲ್ಲ, ಅವಾಗ ಮಸಾಲೆ ಪುರಿ ವಾಟ್ ಎವರ್ ತಿಂದರೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ನಾವು ಹಾಕೋ ಮಸಾಲ ಇದರಲ್ಲಿ ಒಂದು ಜಾಸ್ತಿ ಒಂದು ಹೆಚ್ಚು ಇಲ್ಲದೆ ಇರೋ ಥರ ಒಂದೇ ಕನ್ಸಿಸ್ಟೆಂಟಾಗಿ ಹಾಕ್ಕೊಂಡು ಬಂದರೆ ಏನು ತೊಂದರೆ ಆಗಲ್ಲ. ಮಸಾಲ ಪದಾರ್ಥ ಹುಡ್ಕೊಂಡೇ ಬ್ರಿಟಿಷವ್ರು ಬಂದಿದ್ದು ಮೇಡಮ್ ನಮ್ಮ ಹತ್ರ. ಆಮೇಲೆ ನಮ್ಮನ್ನು ಆಳಿದ್ರು ಅಷ್ಟೇ. ಅದೇನು ಹೇಳ್ತಾರೆ ನೋಡಿ, ಈಗ ಕೆಲವೊಂದು ತೀರ್ಥ ಕ್ಷೇತ್ರಗಳಿಗೆಲ್ಲ ಹೋಗ್ತೀವಿ, ತಿರುಪತಿ ಬೆಟ್ಟ ಹತ್ಕೊಂಡು ಹೋಗ್ತೀವಿ, ಅಯ್ಯಪ್ಪ ಸ್ವಾಮಿ ಬೆಟ್ಟ ಹತ್ಕೊಂಡು ಹೋಗ್ತೀವಿ. ಹತ್ತುವಾಗ ಒಂದಷ್ಟು ಟಯರ್ಡ್ನೆಸ್ ಇರುತ್ತೆ, ಸ್ಟ್ರಗಲ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಯಾವಾಗ ದೇವ್ರನ್ನ ನೋಡ್ತಿದ್ದಂಗೆ ಆ ನೋವೆಲ್ಲ ಮಾಯ ಆಗಿಬಿಡುತ್ತೆ. ಕರೆಕ್ಟ್. ಹಂಗೆ ಬಿಸ್ನೆಸ್ಸಲ್ಲೂ ಹಂಗೆ ಆಗುತ್ತೆ, ಎಸ್ಪೆಷಲ್ ಫುಡ್ ಇಂಡಸ್ಟ್ರಿಲಿ. ನಾನು ಎಷ್ಟು ಬೇಕಾದರೂ ಸೈಕಲ್ ಹೊಡಿಬೋದು, ಎಷ್ಟು ಬೇಕಾದ್ರೂ ಕಷ್ಟಪಡ್ಬೋದು, ಕಸ್ಟಮರ್ ಬರಲಿಲ್ಲ ಅಂತಂದರೆ ಒಳಗಡೆ ಏನೋ ನೋವು ಆಗ್ತಾ ಇರುತ್ತೆ. ಒಂದ್ಸಲ ಕಸ್ಟಮರ್ ಮುಖ ನೋಡ್ಬಿಟ್ರೆ ನಮ್ಮ ನೋವೆಲ್ಲ ಹೊರಟೋಗಿರುತ್ತೆ. ಮೇಡಮ್, ಇವತ್ತು ಯಾರಾದರೂ ಚಾಟ್ ಸೆಂಟ್ರು ಶುರು ಮಾಡ್ತೀನಿ ಅಂತಂದರೆ ಅವ್ರ ಹತ್ರ ಎಷ್ಟು ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಇರಬೇಕಾಗತ್ತೆ? ಸರ್, ಒಂದು ಡೀಸೆಂಟಾಗಿ ಸೆಟಪ್ ಮಾಡಬೇಕು ನೀವು ಒಂದು ಚಾಟ್ ಸೆಂಟರ್ನ ಅಂದರೆ ಮಿನಿಮಮ್ 5 lakhs ಇವಾಗ ಬೇಕು. ಓನ್ಲಿ ಬಿಕಾಸ್ ಈಗ ಒಂದು ರೆಂಟ್ ಅಂತ ಅಡ್ವಾನ್ಸ್ ಅಂತ ಬಂದರೆ ಒಂದು 2 lakhs ಅಲ್ಲೇ ಎಗ್ರೋಗುತ್ತೆ. ಮತ್ತು ನಮ್ಮದು ರಾ ಮೆಟೀರಿಯಲ್ಸು, ಫುಡ್ ಐಟಮ್ಸ್ ಏನೇನು ಬೇಕೋ ಅದು 1 lakh ಮುಗ್ದೋಗ್ಬಿಡುತ್ತೆ. ಲೈಕ್ ಬೇಸಿಕ್ 1 month ಏನು ಬೇಕೋ ಅದು. ಆ್ಯಂಡ್ ಚೇರ್ಸು, ಟೇಬಲ್ಸು, ಕೌಂಟರು SSL ಮಾಡಿಸ್ತೀವಿ ಅಂತಂದರೆ 1 to 1.5 lakh ಬೇಕು. 2 + 1.5 1 4.5 to 5 ಇಯರ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಮಾಡಬೇಕು ಅಂತಂದರೆ 5 lakh ಬೇಕೇ ಬೇಕು. ಬೇಕೇ ಬೇಕು. ಅಂದರೆ ವಿತ್ ಡೈನಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಬೇಕಾಗುತ್ತೆ ಅಲ್ವಾ? ನಿಮ್ಮ ಪ್ರಕಾರ ಯೂಶಲಿ ಈಗ ನ್ಯೂ ಕಮರ್ಸ್ ಏನು ಬರ್ತಾರಲ್ಲ ಅವ್ರು ಮಾಡೋಂಥ ಒಂದು ಮಿಸ್ಟೇಕ್ ಏನು? ಲೈಕ್ ಒಂದು ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆ ಅಂತ ಅವ್ರಿಗೆ ಯಾವಾಗ ಅನ್ಸುತ್ತಲ್ಲ ಸರ್, ನಾವು ಇದನ್ನೇ ಮಾಡೋಣ, ಓನ್ ಐಡಿಯಾ ಇಲ್ಲ, ಕಾಪಿ ಪೇಸ್ಟ್ ಮಾಡಿಬಿಟ್ರೆ ಅಲ್ಲಿ ಎಡವ್ತೀರಾ. ಕಡೂರಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಇಟ್ ವಾಸ್ ಅ ವೆರಿ ಗುಡ್ ಹಿಟ್. ಡೈಲಿ ನಾವು ಒಂದು ಒಳ್ಳೆ ಅಮೌಂಟ್ನೇ ತೊಗೊಂಡು ಹೋಗ್ತಾಯಿದ್ವಿ ಮನೆಗೆ. ಒಂದು 2 months ನಮಗೆ ಯಾವುದೇ ರೀತಿ ಕಾಂಪಿಟೇಷನ್ ಇರಲಿಲ್ಲ. ಎಕ್ಸಾಕ್ಟ್ 2 monthsಲ್ಲಿ ನಮ್ಮ ಎಕ್ಸಾಕ್ಟ್ ಪಕ್ಕದಲ್ಲೇ ಸೇಮ್ ಅಂದರೆ ಅವರು ರೆಂಟಿಗೆ ತೊಗೊಂಡಿದ್ದು ಬಂದ್ಬಿಟ್ಟು ಕೆಫೆ ಮಾಡಲಿಕ್ಕೆ, ಕಾಫಿ, ಟೀ, ಪಿಜ್ಜಾ ಆ ಥರ. ನಮ್ಮ ಬಿಸ್ನೆಸ್ ಚೆನ್ನಾಗಿ ಆಗ್ತಿರೋದನ್ನ ನೋಡಿ ಎಕ್ಸಾಕ್ಟ್ ಐಟಮ್ಸ್ನ ಕಾಪಿ ಮಾಡಿದ್ರು, ವಿತ್ ಗೋಬಿ ನೂಡಲ್ಸ್ ಆ ಥರ ಎಲ್ಲ. ಸೇಮ್ ಪಾನಿಪುರಿ, ಮಸಾಲೆ ಪುರಿ, ವೈಟ್ ಪಾನಿ ಬಂಗಾರಪೇಟೆಯಿಂದನೇ ಕರೆಸ್ಬಿಟ್ಟು ಏನೋ ಮಾಡೋ ಥರ. ಬಟ್ ಅವನಿಗೆ ಕುಕಿಂಗ್ ಬರಲ್ಲ, ಅವ್ರು ಯಾರನ್ನೋ ಕರ್ಕೊಂಬಂದಿಟ್ಟು ಮಾಡಿದ್ದು. ಬಟ್ ಅದು ಸರ್ಟೇನ್ಲಿ ಅವ್ರಿಗೆ ಬಿಸ್ನೆಸ್ ಚೆನ್ನಾಗಾಯಿತು, ನಮಗೆ ಡಲ್ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಜನಕ್ಕೆ ಒರಿಜಿನಲ್ ಯಾವುದು ಅಂತ ಈಸಿಯಾಗಿ ಗೊತ್ತಾಯಿತು. ಸೊ ಅಲ್ಲಿ ಮತ್ತೆ ಅವ್ರು ಎಡವಿದ್ರು, ನಾವು ಸಸ್ಟೈನ್ ಆದ್ವಿ. ಇದು ಅಂದರೆ ನೀವೇನೇ ಬಿಸ್ನೆಸ್ ಮಾಡುವಾಗ ಎಲ್ಲಿ ಎಡವ್ತೀರಾ ಅಂತಂದರೆ, ಅವ್ರು ಮಾಡಿದ್ದಾರೆ ಅಂದ ತಕ್ಷಣ ಸಡನ್ನಾಗಿ ಅದೇ ಥರ ಕಾಪಿ ಮಾಡೋದು ಇಟ್ಸ್ ನಾಟ್ ವರ್ಕ್. ಅದ್ರ ಬಗ್ಗೆ ಪ್ರಿಪ್ರೇಷನ್ ಬೇಕು. ಆ್ಯಂಡ್ ನಿಮಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಸುಮ್ಮನೆ ನಾನು ಕಾಂಪೀಟ್ ಮಾಡಿಬಿಡ್ತೀನಿ ಅಂತ ಬಂತು ಅಂತಂದರೆ ಅದನ್ನು ನಾವು ಕ್ಯಾನಿಬಲೈಸೇಷನ್ ಅಂತ ಹೇಳ್ತೀವಿ. ಅಂದರೆ ಇರೋದಷ್ಟೇ ಕಸ್ಟಮರ್ಸು 100 ಜನ ಇದ್ದಾರೆ, ಹೊಸ ಕಸ್ಟಮರ್ನ ನಾನು ತರೋಕ್ಕಾಗಲ್ಲ, ನಾನು ಮತ್ತೆ ಪಕ್ಕದಲ್ಲಿ ಮಾಡ್ತಾ ಬರ್ತೀನಿ ಅಂದರೆ 50 ಜನ ಡಿವೈಡ್ ಆಗ್ತಾರೆ ಇನ್ಷಿಯಲಿ. ಅದಾದಮೇಲೆ ಏನಾಗುತ್ತೆ ಅಂತಂದರೆ ಈ 50 ಜನಕ್ಕೆ ಟೇಸ್ಟ್ ಸರಿ ಇಲ್ಲ ಅಂತಂದರೆ ತಿರ್ಗಾ ಅವ್ರು ವಾಪಸ್ ಬರ್ತಾರೆ. ಸೊ ಅವ್ನು ಮಾಡಿದವನು ಸೋತೋಗ್ತಾನೆ ಅಲ್ಲಿ. ಕೆಲವೊಂದು ಸಲ ಏನನ್ಸುತ್ತೆ, ಈ ಮಾರ್ಕೆಟಿಂಗ್ ಟರ್ಮ್ಸಲ್ಲಿ ಹೇಳಬೇಕು ಅಂತಂದರೆ ಒಂದು ಪ್ರಾಡಕ್ಟ್ ಮಾತ್ರ ನಾವು ಇಟ್ಟಿರ್ತೀವಿ ಅಂತಂದರೆ ಜನ ಬಂದು ಸ್ಟ್ರೈಟಾಗಿ ಅದನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ನಾವು ಅದು ಕಾಂಪಿಟೇಷನ್ ಆಗಿ ಇನ್ನೊಂದು ಪ್ರಾಡಕ್ಟ್ನ ಇಟ್ವಿ, ಫಾರ್ ಎಕ್ಸಾಂಪಲ್ ಪೆಪ್ಸಿ ಮಾತ್ರ ಇಟ್ಟಿದ್ದೀವಿ ಅಂತಂದರೆ ಒಂದು ಪೆಪ್ಸಿನೇ ತೊಗೊಂಡು ಹೋಗ್ತಾ ಇರ್ತಾರೆ. ನಾನು ಪೆಪ್ಸಿ ಮತ್ತು ಕೋಕ್ ಇಟ್ಟೆ ಅಂತಂದರೆ ಪೆಪ್ಸಿ ತೊಗೊಳ್ಳ ಕೋಕ್ ತೊಗೊಳ್ಳ ಅಂತಂದ್ಬಿಟ್ಟು ಮತ್ತೆ ಕನ್ಫ್ಯೂಷನ್ಗೆ ಬೀಳ್ತಾರೆ. ತೊಗೊಳ್ಳೋದು ಗ್ಯಾರಂಟಿ, ಬಟ್ ಯಾವ್ದು ತೊಗೋಬೇಕು ಅನ್ನೋ ಕನ್ಫ್ಯೂಷನಿಗೆ ಬೀಳ್ತಾರೆ. ಸಮಥಿಂಗ್ ಆ ಥರ ಆಗುತ್ತೆ. ಮೇಡಮ್, ನಿಮ್ಮ ಲೈಫಲ್ಲಿ ನಿಮ್ಮ ತಂದೆ ಆಗಲಿ ಅಥವಾ ನಿಮ್ಮ ತಾಯಿ ಆಗಲಿ ಹೇಳಿರೋಂಥ ಒಂದು ಮಾತನ್ನು ನೀವು ಇವತ್ತು ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀರಾ ಅಂದರೆ ಯಾವುದು? ಅಮ್ಮ ಹೇಳಿದ್ದಿಷ್ಟೇ. ಅಪ್ಪಂಗೆ ಲೈಕ್ ಅವ್ರು ನಮ್ಮ ಹತ್ರ ಮಾತಾಡ್ದೇ ತುಂಬ ಹೇಳ್ಕೊಟ್ಬಿಟ್ಟಿದ್ದಾರೆ, ಲೈಕ್ ಅವ್ರ ಸೈಲೆನ್ಸಲ್ಲೇ. ಅಮ್ಮ ಯಾವಾಗಲೂ ನನಗೆ ಹೇಳೋದು ಒಂದೇ, ನಿಂಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಿಗೂ ಕೆಟ್ಟದ್ದು ಮಾತ್ರ ಮಾಡಬೇಡ, ಏನು ಮಾಡ್ತೀಯ ಅದನ್ನು ಒಳ್ಳೆ ರೀತಿಯಿಂದ ಮಾಡು, ಜೆನ್ಯೂನಾಗಿ ಮಾಡು. ಸೊ ನೀವು ಒಂದು ಬಿಸ್ನೆಸ್ ಶುರು ಮಾಡ್ತೀನಿ ಅಂತಂದಾಗ ನಿಮಗಿಂತ ಜಾಸ್ತಿ ನಿಮ್ಮನ್ನ ನಂಬಿದವ್ರು ಯಾರು? ನನ್ನ ಹಸ್ಬೆಂಡ್ ನಂಬಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನನ್ನು ತುಂಬ ನಂಬ್ಕೊಂಡೆ. ಲೈಕ್ ಐ ವಾಸ್ ಲೈಕ್ ನನ್ನ ಕೈಲಿ ಏನೂ ಆಗಲ್ಲ, ನನ್ನ ಮನೇಲೇ ಹಿಂಗೆ ಮುಗ್ದೋಗುತ್ತಾ, ಲೈಕ್ ನನ್ನ ಒಂದು ಕೆರಿಯರ್ ಇಲ್ಲ ಸ್ಟಾಪ್ ಆಗುತ್ತಾ ಅನ್ನೋ ಟೈಮಲ್ಲಿ ನಾನು ಆ ಸ್ಟೆಪ್ ತೊಗೊಂಡಿಲ್ಲ ಅಂದರೆ ಐ ಕ್ಯಾನ್ ಬಿ ಹಿಯರ್. ನನ್ನನ್ನು ನಾನು ತುಂಬ ನಂಬಿದ್ದೀನಿ, ನನ್ನ ಕೈಲಿ ಆಗತ್ತೆ, ನಾನು ಎಲ್ಲೂ ಕ್ವಿಟ್ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಅಂಥ ಪಾಯಿಂಟ್ಗಳು ಎಷ್ಟು ಬಂದ್ರೂ ಐ ಕ್ಯಾನ್ ಸಸ್ಟೈನ್ ಅನ್ನೋ ಒಂದು ಬಿಲೀಫ್ ನನ್ನಲ್ಲಿತ್ತು. ನನ್ನನ್ನು ತುಂಬ ನಂಬಿದ್ದೀನಿ ಸರ್. ನಿಮ್ಮ ಸಕ್ಸಸ್ ಹಿಂದೆ ನೀವು ಅದರಿಂದಾಗಿ ಒಂದು ಕ್ರೆಡಿಟ್ ಕೊಡ್ತೀರಾ ಅಂತಂದರೆ ಯಾರು ಕೊಡ್ತೀರಾ? ನನ್ನ ಜೊತೆ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ನಮಗೋಸ್ಕರ,
ಲೈಕ್ ನಮ್ಮ ಮ್ಯಾನ್ ಪವರ್ ಇರ್ಬೋದು, ಆಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್. ಈಗ ನೀವು ಬಿಸ್ನೆಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯಿತು? 4 years ಆಯಿತು. 2022 ವಿ ಹ್ಯಾವ್ ಸ್ಟಾರ್ಟೆಡ್, 22-23. ಸೊ ಈ 4 ಇಯರ್ಸಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ನಿಮ್ಗೆ ಏನಾದರೂ ಅನ್ನಿಸ್ತಾ, ಅಪ್ಪ ಸಾಕಪ್ಪ ನನ್ನ ಕೈಯಲ್ಲಿ ಆಗಲ್ಲ, ಲೆಟ್ ಮಿ ಕ್ವಿಟ್ ಅಂತ ಅಂದ್ಬಿಟ್ಟು ಯಾವಾಗಾದ್ರೂ ಅನ್ನಿಸ್ತಾ? ನೋ ಸರ್, ನೆವರ್. ಹೌದಾ? ನನಗೆ ಯಾವತ್ತೂ ಫೀಲೇ ಆಗಿಲ್ಲ ಅಟ್ ಒನ್ ಪಾಯಿಂಟಲ್ಲಿ ಕೂಡ. ವೆರಿ ಗುಡ್. ಐ ಆಮ್ ಗುಡ್ ಇನ್ ದಟ್. ಸೊ ನಿಮ್ಗೆ ಯಾವತ್ತೂ ಕೂಡ ನಾನು ನನ್ನ ಫ್ರೀಡಮ್ನ ಕಳ್ಕೊತಾ ಇದ್ದೀನಿ, ನನಗೆ ಟೈಮ್ ಸಿಗ್ತಾ ಇಲ್ಲ, ಇದು ಬೇಡಪ್ಪ ಅಂತ ಯಾವತ್ತೂ ಅನಿಸ್ಲಿಲ್ಲ ನಿಮ್ಗೆ? ಆ್ಯಕ್ಚುಲಿ ಐ ಆಮ್ ಗೇನಿಂಗ್ ದ ಫ್ರೀಡಮ್. ನನ್ನ ಫಿನಾನ್ಷಿಯಲ್ ಫ್ರೀಡಮ್ ಚೆನ್ನಾಗಿ ಆಗ್ತಿದೆ. ಓಕೆ. ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಎಕ್ಸಾಂಪಲ್, ನನಗೆ ಎಲ್ಲದನ್ನು ನನ್ನ ಹಸ್ಬೆಂಡ್ ಹತ್ರನೇ ಕೇಳಿ ತೊಗೋಬೇಕಿತ್ತು, ಅಥವಾ ನನ್ನ ಪೇರೆಂಟ್ಸ್ ಮೇಲೆ ನಾನು ಡಿಪೆಂಡ್ ಆಗಬೇಕು ಅಂದಾಗ ನಾನು 1000 ರೂಪಾಯಿ ತೊಗೊಳೋದನ್ನು 500 ರೂಪಾಯಿಗೆ ಇಳಿಸ್ತೀನಿ. ಅವ್ರ ಹತ್ರ ಅಷ್ಟೊಂದು ಕೇಳೋದ ಅಥವಾ ಅವ್ರ ಹತ್ರ ಇದೆಯಾ ಇಲ್ವಾ ಎಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಐ ಆಮ್ ಅರ್ನಿಂಗ್ನು, ಅವಾಗ ನಮಗೆ ನಾವು ಇಷ್ಟಪಟ್ಟಿದ್ದು ನಮಗೆ ಬೇಕು ಅನ್ನೋ ಫೀಲ್ ಆಗುತ್ತೆ. ಈ ಪಾಡ್ಕಾಸ್ಟ್ ನೋಡ್ತಿರುವಂತಹ ನನ್ನ ಪ್ರೀತಿಯ ಹೆಣ್ಣು ಮಕ್ಕಳೇ, ನೀವು ಕೂಡ ಅಷ್ಟೇ ಒಂದು ಒಳ್ಳೆ ವಿಷಯನ ಹೇಳಿದ್ದಾರೆ. ಮದುವೆ ಆಗಿಬಿಟ್ವಿ, ಇಷ್ಟೇ ನಮ್ಮದು ಮುಗೀತು ಅಂತ ಅಂದ್ಬಿಟ್ಟು ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ನೆಲ್ಲ ಕಟ್ ಹಾಕಿ ಮನೆಯಲ್ಲಿ ಕುತ್ಕೋಬೇಕು ಅಂತ ಇಲ್ಲ. ನೀವು ಧೈರ್ಯ ಮಾಡಿದ್ರೆ, ನಿಮ್ಮ ಮನೆಯವ್ರನ್ನ ನೀವು ಒಪ್ಪಿಸಿ, ನೀವು ಕೂಡ ಇಂಟ್ರೆಸ್ಟ್ನ ತೋರಿಸಿ, ನೀವು ಒಂದು ಬಿಸ್ನೆಸ್ಗೆ ಅಂತ ಇಳಿದ್ರೆ ನಿಮ್ಮದೇ ಆದಂಥ ಟೈಮಲ್ಲಿ ನಿಮಗೆ ಸೂಟಬಲ್ ಆಗುವಂಥ ಬಿಸ್ನೆಸ್ನಲ್ಲಿ ನೀವು ಇಳ್ಕೋಬೋದು. ನೀವು ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರ್ತೀರ. ಆ್ಯಕ್ಚುಲಿ ಗೊತ್ತು, ಹೆಣ್ಮಕ್ಳಿಗೆ ಸ್ವಾಭಿಮಾನ ತುಂಬ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಏನು ಮಾಡ್ತೀರಾ, ಗಂಡನ್ನ ಯಾವುದಕ್ಕಾದ್ರೂ ದುಡ್ಡು ಕೇಳಬೇಕು ಅಂತಂದರೆ ಒಂದು 100 ಸಲ ಯೋಚನೆ ಮಾಡಿ ಆಮೇಲೆ ಕೇಳ್ತೀರಾ, ರೈಟ್? ಸೊ ಅದ್ರ ಬದಲು ನೀವೇ ಧೈರ್ಯ ಮಾಡಿ ಎಲ್ಲಾದರೂ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ತೊಗೊಂಡು ಒಂದು ಸಣ್ಣದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಕೈನಲ್ಲೇ ದುಡ್ಡಿರುತ್ತೆ. ಯಾವತ್ತು ನಮ್ಮ ಕೈನಲ್ಲಿ ದುಡ್ಡಿರುತ್ತೆ ಅವತ್ತು ನಾವು ತುಂಬ ಸ್ಟ್ರಾಂಗ್ ಆಗಿರ್ತೀವಿ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ. ಹೆಣ್ಮಕ್ಳಿಗೆ ಫಿನಾನ್ಷಿಯಲ್ ಫ್ರೀಡಮ್ ಅಂತೂ ತುಂಬಾ ಮುಖ್ಯ. ನಮ್ಮ ಓನ್ ಮನಿ ಬೇಕು. ಆ ಫಿನಾನ್ಷಿಯಲ್ ಫ್ರೀಡಮ್ ಇದೆಯಲ್ಲ, ಲೈಕ್ ನೀವು ಅವಾಗ ನಿಮ್ಮ ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡ್ಬೋದು, ನಿಮಗೇನು ಬೇಕು ನಿಮ್ಮ ಸೆಲ್ಫ್ ಕೇರ್ನ ಮಾಡ್ಕೋಬೋದು. ಎಲ್ಲದನ್ನು ಹೆಂಗೆ ಕೇಳೋಕ್ಕಾಗತ್ತೆ ನಾವು ಹಸ್ಬೆಂಡ್ನ, ಹಂಗೆಲ್ಲ. ಸೊ ಆನ್ ಮಾಡಿ, ಆನ್ ಯೋರ್ ಓನ್ ಮನಿ ಆಗತ್ತೆ. ಹೆಣ್ಮಕ್ಳ ಕೈಲಿ ಎಲ್ಲ ಆಗತ್ತೆ. ಏನಂದರೆ ನಿಂಗೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಬಂತ, ನೀನು ಟ್ರೈ ಮಾಡು. ಅದು ಸಕ್ಸಸ್ಸೋ ಫೇಲ್ಯೂರೋ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಇನ್ನು ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಇರಲಿ, ಮಾಡು. ಆ್ಯಂಡ್ ಸಕ್ಸಸ್ ಆದರೆ ಅದನ್ನೇ ಗ್ರೋತ್ ಮಾಡು. ಒಂದು ಬಿಸ್ನೆಸ್ ಫೀಲ್ಡ್ ಬರೋಕ್ಕೆ ಏನೂ ತೊಂದರೆ ಇಲ್ಲ ಸರ್. ಮಕ್ಕಳಾಗಿರ್ಬೋದು, ಇವಾಗ ಸಣ್ಣ ಮಕ್ಕಳು ಕೂಡ ಹಾಲಿಡೇಸಲ್ಲಿ ಬಿಸ್ನೆಸ್ ಮಾಡ್ತಾರೆ. ಸಣ್ಣ ಬಿಸ್ನೆಸ್ ಲೈಕ್ ಕ್ರಾಫ್ಟ್, ಅವ್ರು ಮಾಡಿರೋ ಕ್ರಾಫ್ಟ್ನ ಸೇಲ್ ಮಾಡೋದು, ಹಾಗೆಲ್ಲ ಆ ಎಕ್ಸ್ಪೀರಿಯನ್ಸ್ನ ನಾವು ನಮ್ಮ ಮಕ್ಳಿಗೆ ಕೊಡಬೇಕು, ಫ್ರೀಯಾಗಿ ಬಿಡಬೇಕು ಅಂತ ಅಷ್ಟೇ. ಸೊ ಯೂಶ್ವಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಈಗಿನ ಕಾಲದಲ್ಲಿ ಪೇರೆಂಟ್ಸ್ಗೆ ಏನೋ ತುಂಬ ಓವರ್ ಕೇರು, ಓವರ್ ಲವ್ ತೋರಿಸ್ತೀವಿ ಮಕ್ಕಳಿಗೆ ಅನ್ನೋ ಕಾರಣಕ್ಕೋಸ್ಕರ ನಾನು ತುಂಬ ಚೆನ್ನಾಗಿ ಓದಿಸ್ಬೇಕು, ಒಂದು ಒಳ್ಳೆ ಕಾಲೇಜಲ್ಲಿ ಓದಿಸ್ಬೇಕು, ನನ್ನ ಮಗ ಡಾಕ್ಟ್ರೇ ಆಗಬೇಕು, ನನ್ನ ಮಗಳು ಇಂಜಿನಿಯರೇ ಆಗಬೇಕು ಅಂತ ಅಂದ್ಬಿಟ್ಟು ನೀವು ಹೇಳ್ದಂಗೆ ರ್ಯಾಬಿಟ್ ರೇಸ್ಗೆ ಬಿಡ್ತಾರೆ. ಇನ್ಸ್ಟೆಡ್ ಆಫ್ ದ್ಯಾಟ್ ಅವರು ನನ್ನ ಮಕ್ಕಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ ನಾನು ಏನು ಕಲಿಸ್ಬೇಕು ಅನ್ನೋದನ್ನು ಕಲಿಸ್ಬಿಟ್ರೆ ಅಪ್ಪ ಅಮ್ಮಂದರು, ನಿಜವಾಗ್ಲೂ ಆ ಮಕ್ಕಳು ಸೂಪರ್ ಆಗಿರ್ತಾರೆ. ನೀವು ನೋಡಿ ಬೇಕಾದರೆ ತುಂಬ 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 ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸ್ ಏನಿದ್ದಾರೆ, ದೇ ಆರ್ ಜಸ್ಟ್ BCom BSc ಕೈಂಡ್ ಆಫ್ ಅ ನಾರ್ಮಲ್ ಡಿಗ್ರಿ ಹೋಲ್ಡರ್ಸ್ ಅವರು. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ. ಆದರೆ ಅವ್ರು ದುಡ್ದಿರೋದು ಲಕ್ಷ ಕೋಟಿಗಳು. ಸೊ ಎಜುಕೇಷನ್ ಅನ್ನೋದನ್ನ ಒಂದು ನಾಲೆಡ್ಜ್ ಆಗಿ ತಗೊಳ್ಳಿ. ನಿಮ್ಮ ಮಿಕ್ಕಿದೆಲ್ಲ ಟ್ಯಾಲೆಂಟ್ನು ಒಂದು ಬಿಸ್ನೆಸ್ ಮೇಲೆ ಹಾಕಿದ್ರಿ ಅಂತಂದರೆ ನಿಮ್ಮನ್ನು ತಡೆಯೋರು ಯಾರೂ ಇರಲ್ಲ. ಲೈಕ್ ವಿ ಡೋಂಟ್ ಹ್ಯಾವ್ ಅ ಲಿಮಿಟ್ಸ್ ಬಿಸ್ನೆಸ್ಸಲ್ಲಿ. ನಾವು ಎಲ್ಲಿ ಬೇಕನ್ನ ಹೋಗ್ಬೋದು. ಅದೇ ಎಫರ್ಟ್ಸ್ನ ಇನ್ನೊಂದು ಚೂರು ಜಾಸ್ತಿ ಹಾಕಿದ್ರೆ. ಬಟ್ ವೆನ್ ವಿ ಆರ್ ಡೂ ಅ 9 to 5 ಜಾಬ್ನು, ವಿ ಹ್ಯಾವ್ ಲಿಮಿಟ್ಸ್. ನಮ್ಮ ಸ್ಯಾಲ್ರಿ ಅಷ್ಟೇ, ಮಂತ್ ಎಂಡಲ್ಲಿ ಇಷ್ಟೇ ಬರುತ್ತೆ. ಮ್ಯಾನೇಜರ್ ಕೇಳ್ತಾ ಇರಬೇಕು, ಸರ್ ಇಂಕ್ರಿಮೆಂಟ್ ಕೊಡಿ ಸರ್ ಅಂತ. ಅವನು 5% ಕೊಡ್ತೀನಿ, 10% ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ನಾವೇ ಅರ್ನ್ ಮಾಡ್ತೀವಿ ಅಂತಂದಾಗ, ಆ್ಯಸ್ ಯು ಸೆಡ್, ಸ್ಕೈಸ್ ದ ಲಿಮಿಟ್. ವಿ ಕ್ಯಾನ್ ಅರ್ನ್ ವಾಟ್ ಎವರ್ ದ ಮನಿ ವಿ ವಾಂಟ್. ಮೇಡಮ್, ನಿಮ್ಮ ಬಿಸ್ನೆಸ್ನ ಹೊರಗಡೆಯಿಂದ ನೋಡ್ತಿರುವಂಥ ಜನದಲ್ಲಿ ಇರೋವಂಥ ಒಂದು ತಪ್ಪು ತಿಳುವಳಿಕೆ ಅಂದರೆ ಏನು ಸರ್? ಫುಡ್ ಬಿಸ್ನೆಸ್ ಅಂದ ತಕ್ಷಣ ಹೆವಿ ದುಡ್ಡು ಮಾಡ್ಬೋದು. ಲೈಕ್ ಮಾಡಿದ ತಕ್ಷಣ ನಾವು ಕ್ಲಿಕ್ ಆಗಿಬಿಡ್ತೀವಿ. ಒಂದು 10 ವರ್ಷದಲ್ಲಿ ನಮ್ಮದು ಏನು ದುಡಿಯೋದೇ ಬೇಡ, ಸಾಕು ನಾವು ಅರ್ನ್ ಮಾಡಿದ್ದು ಸಖತ್ ಬೇಜಾನ್ ಮಾಡ್ಕೊಬಿಡ್ತಾರೆ ಆ ಟೈಮಲ್ಲಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಂಗಿಲ್ಲ. ನಮಗೆ ನಮ್ಮದೇ ಆದಂಥ ಖರ್ಚುಗಳಿದೆ. ಲೈಕ್ ಅದೆಲ್ಲ ಆದಮೇಲೆ ನಮಗೆ ಎಷ್ಟು ಉಳಿಯುತ್ತೆ ಪ್ರಾಫಿಟ್ ಮಾರ್ಜಿನ್ 60% 70% ಹೇಳ್ದಂಗೆಲ್ಲ ಬರಲ್ಲ ಸರ್. ಡೈಲಿ ಬಿಸ್ನೆಸ್ ಮೇಲೆ ಕೌಂಟ್ ಆಗುತ್ತೆ. ನಮ್ಮ ಜನ ನಮಗೆ ಹೆಂಗೆ ಬರ್ತಾರೆ ಅದ್ರ ಮೇಲೆ ಎಲ್ಲ ಇಲ್ಲ. ನಮಗೆ ತುಂಬ ಖರ್ಚುಗಳು ಬರುತ್ತೆ ಅದ್ರ ಮೇಲೆ. ಅದು ಹೇಳ್ಕೊಳಕ್ಕಾಗ್ದಿರೋದು. ಲೈಕ್ ಈ ಮಂತ್ ಉಳಿತಪ್ಪ ಅನ್ನೋಷ್ಟೊತ್ತಿಗೆ ನೆಕ್ಸ್ಟ್ ಮಂತಿಗೆ ಇನ್ನೊಂದೇನೋ ಖರ್ಚು ರೆಡಿ ಇರುತ್ತೆ. ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಆ ರಾ ಮೆಟೀರಿಯಲ್ಸ್ ತರಿಸ್ಬೇಕು, ಇದು ಖಾಲಿ ಆಗಿದೆ, ಹೋಗ್ತಾ ಇರುತ್ತೆ. ಲೈಕ್ ಒಂದು ಡಿಸೆಂಟಾಗಿ ಜೀವನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸೆಟ್ಲ್ ಆಗಿಬಿಡ್ತೀವಿ ಅನ್ನೋ ಥರ ಏನಿಲ್ಲ. ಪ್ಯಾಸಿವ್ ಇನ್ಕಮ್ಸ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಒಂದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಮೇಡಮ್, ನಿಮ್ಮ ಬಿಸ್ನೆಸ್ ಬಗ್ಗೆ ಹೊರಗಡೆಯಿಂದ ನೋಡಿದಂತಹ ಜನಕ್ಕೆ ಇರುವಂತಹ ಒಂದು ತಪ್ಪು ತಿಳುವಳಿಕೆ ಅಂದರೆ ಏನು? ನಮ್ಮದು ಬಿಸ್ನೆಸ್ ಅವರ್ಸ್ ಇರೋದೇ 4 to 8 ಅಥವಾ 9 ಅಷ್ಟೇ. ಆ ಟೈಮಲ್ಲಿ ನಮ್ಗೆ ಜನ ಬರಲೇಬೇಕು. ನಮ್ಮದು ಬಿಸ್ನೆಸ್ ಅವರ್ ಇರೋದೇ 4 to 8 ಅಲ್ವಾ ಸರ್?
ಆ ಟೈಮಲ್ಲಿ ಜನ ಇದ್ದಾರೆ ಅಂದ ತಕ್ಷಣ ಜನ ಹೊರಗಡೆಯವ್ರು ಏನು ಅನ್ಕೊತಾರೆ, ಓ ಸಖತ್ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಒಳ್ಳೆ ಪ್ರಾಫಿಟಲ್ಲಿದ್ದಾರೆ ಅಂತ ಅನ್ಕೊಳ್ಳೋದು ನಿಜವಾದ ಮಿತ್, ಲೈಕ್ ಮೂಢನಂಬಿಕೆ ಅಂತ ಏನು ಹೇಳ್ಬೋದು ಅದು. ಮೇಡಮ್ ಒಂದು ಸಣ್ಣದಾಗಿ ರ್ಯಾಪಿಡ್ ಫೈರ್ ಮಾಡೋಣ. ಯಾ ಶೋರ್ ಯಾ. ರೈಟ್. ಪ್ರಾಫಿಟಾ ಪೀಸಾ? ಪೀಸ್. ಕಿರಿಕ್ ಕೊಡೋದು ಕಸ್ಟಮರಾ ಅಥವಾ ಸ್ಟಾಫಾ? ಆಬ್ವಿಯಸ್ಲಿ ಸ್ಟಾಫ್ಸ್. ನಿಮ್ಗೆ ಏನಾದರೂ ನಾನು ಸಡನ್ನಾಗಿ ಈಗ 1 ಕೋಟಿ ಕೊಟ್ಟೆ ಅಂತ ಇಟ್ಕೊಳ್ಳಿ, ಅದನ್ನು ಇನ್ನೊಂದು ಬಿಸ್ನೆಸ್ ಮಾಡ್ತೀರಾ ಅಥವಾ ವೆಕೇಷನ್ಗೆ ಹೋಗ್ತೀರಾ? ಬಿಸ್ನೆಸ್ ಮಾಡ್ತೀನಿ ಸರ್. ಬಿಸ್ನೆಸ್ ಸರ್. ಕೋಟಿ ಮಾಡೋದು ಕಷ್ಟ, ಕೋಟಿ ಆದಮೇಲೆ 2 ಕೋಟಿ ಮಾಡೋದು ಭಾಳ ಈಸಿ. ಒಂದು ಬಿಗ್ ಕಸ್ಟಮರ್ ಬೇಕಾ ನಿಮಗೆ ಅಥವಾ 100 ಸ್ಮಾಲ್ ಕಸ್ಟಮರ್ಸ್ ಬೇಕಾ? 100 ಸ್ಮಾಲ್ ಕಸ್ಟಮರ್ಸ್ ಬೇಕು. ಸೊ ದಟ್ ರೆಗ್ಯುಲರ್ ಬಿಸ್ನೆಸ್ ಇರುತ್ತೆ. ಯಾ. ಸಂಡೇ ಹಾಲಿಡೇ ಮಾಡಬೇಕಾ ಅಥವಾ ಓಪನ್ ಮಾಡಿಬಿಟ್ಟು ಡಬಲ್ ಇನ್ಕಮ್ ತಗೋಬೇಕಾ? ಓಪನ್ ಮಾಡಬೇಕು, ಡಬಲ್ ಇನ್ಕಮ್. ಇಟ್ಸ್ ಅ ಡಬಲ್ ಇನ್ಕಮ್. ಇನ್ಸ್ಟಾಗ್ರಾಮ್ ಫೇಮ್ ಬೇಕಾ ಅಥವಾ ಬಿಸ್ನೆಸ್ ಫೇಮ್ ಬೇಕಾ? ಬಿಸ್ನೆಸ್ ಫೇಮ್. ನೀವು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಕ್ಕೆ ಇಷ್ಟಪಡ್ತೀರಾ, ಬಿಸ್ನೆಸ್ ಫೇಮಸ್ ಆಗಕ್ಕೆ ಇಷ್ಟಪಡ್ತೀರಾ? ಬಿಸ್ನೆಸ್ಸಲ್ಲಿ ಸರ್. ಬಿಸ್ನೆಸ್ಸಾ ಅಥವಾ ಜಾಬಾ? ಬಿಸ್ನೆಸ್. ಮೇಡಮ್ ನೋಡ್ತಿರುವಂಥ ವ್ಯೂವರ್ಸ್ಗೋಸ್ಕರ, ಓಕೆ, ಫಾರ್ ದೇರ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಬಿಸ್ನೆಸ್ಸಲ್ಲಿ ಇಫ್ ಯು ಡೋಂಟ್ ಮೈಂಡ್, ಓಕೆ, ಎಷ್ಟು ಪ್ರಾಫಿಟ್ ಉಳಿಯುತ್ತೆ ಅಂತ ಹೇಳ್ಬೋದಾ? ನಾನು ಆವ್ರೇಜ್ ಹೇಳ್ತೀನಿ. ಶೋರ್. ಆವ್ರೇಜ್ ಒಂದು 10,000 ಬಿಸ್ನೆಸ್ ಆದರೂ 3 lakh per month. 1.5 ನಮ್ಮ ಮೆಟೀರಿಯಲ್ಗೆ ಬೇಕು, ನಮ್ದು ಏನೇನು ಇದು 22 ರೆಂಟ್, 32 ಸ್ಯಾಲ್ರಿ ಹೋಗುತ್ತೆ ನಮ್ಮದು ಸ್ಟಾಫ್ಸ್ಗೆ, ಕರೆಂಟ್ ಬಿಲ್ ಒಂದು 4,000, ವಾಟರ್ ಬಿಲ್ ಒಂದು 3,000, ಆಲ್ಮೋಸ್ಟ್ ಅಷ್ಟು ಹೋಗಿ ನಮ್ಗೊಂದು 90,000 ಮಿಕ್ತು. ಲೈಕ್ ಒಂದು 30,000 ನನ್ನ ಸ್ಯಾಲ್ರಿ ಅಂತ ತೊಗೊಂಡ್ರು ನೆಟ್ ಪ್ರಾಫಿಟ್ ಒಂದು 60,000 ಆರಾಮಾಗಿ ತೊಗೊಂಡು. ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಒಂದು ಡೀಸೆಂಟ್ ರಿಟರ್ನ್ಸ್ ನಿಮಗೆ ಬೇಕು ಅಂತಂದರೆ ಚಾಟ್ ಸೆಂಟರ್ ಇಸ್ ಅ ಗುಡ್ ಬಿಸ್ನೆಸ್. ಮೇಡಮ್ ನಿಮ್ಮನ್ನು ಕೇಳೋದಾದರೆ ಈ ಬಿಸ್ನೆಸ್ಸಲ್ಲಿ, ಓಕೆ, ಯಾರು ಹೇಳ್ದಿರೋ ಅಂತ ಯಾವುದಾದ್ರೂ ಒಂದು ಬಿಸ್ನೆಸ್ ರಿಯಾಲಿಟಿ ಇದೆಯಾ? ಲೊಕೇಶನ್ ಅಂತ ಮಾಡ್ತೀವಿ, ಪಕ್ಕದಲ್ಲೇ ಒಂದು ಕಾಲೇಜ್ ಇದೆ, ಒಂದು 6,000 ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಆ 6,000ದಲ್ಲಿ ಒಂದು 100 ಜನ ಬಂದ್ಬಿಡ್ಲಿ ನಮ್ಮ ಮಿನಿಮಮ್ ಬಿಸ್ನೆಸ್ ಆಗೋಗ್ಬಿಡತ್ತೆ ಅಂತ ನಾವೊಂದು ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಆ ರಿಯಾಲಿಟಿ ಬೇರೆನೇ ಇದೆ. ಆ 100 ಜನದಲ್ಲಿ 10 ಜನ ಕೂಡ ಬರಲ್ಲ. ಇನ್ನೊಂದು ರಿಯಾಲಿಟಿ ಏನು ಹೇಳಬೇಕು ಅಂತಂದರೆ, ರೋಡ್ ಸೈಡಲ್ಲೂ ಪಾನಿಪುರಿ ಕೊಡ್ತಾರೆ, ನಾವು ಪಾನಿಪುರಿನೇ ಕೊಡ್ತಾ ಇದ್ದೀವಿ ಇನ್ನು ಮಳಿಗೆಯಲ್ಲಿ. ಹಂಗೆ ಅಂದ ತಕ್ಷಣ ಹೊರಗಡೆ ಜನ ಏನು ಅನ್ಕೊತಾರೆ, ಇದು ಕಾಸ್ಟ್ಲಿ, ಅದು ಚೀಪು. ಅದೆಲ್ಲ ರಿಯಾಲಿಟಿ. ಮೇಡಮ್ ನನಗೊಂದು ಸ್ಮಾಲ್ ಕನ್ಫ್ಯೂಷನ್ ಇದೆ. ಈ ಚಾಟ್ಸ್ ಅಂದರೆ ಜಂಕ್ ಅಂತ ಹೇಳ್ತಾರೆ, ಬಟ್ ನೀವು ನೋಡಿದ್ರೆ ಆಗಿಂದ ಹೆಲ್ದಿ ಅಂತಿದ್ದೀರಲ್ಲ, ಹೇಗಿದು? ಚಾಟ್ಸ್ ಹೆಂಗೆ ಸರ್ ಜಂಕ್ ಆಗುತ್ತೆ? ನಮ್ಮ ಚಾಟ್ಸಲ್ಲಿ ಏನಿದೆ, ಮಸಾಲ ಪದಾರ್ಥಗಳಿದೆ, ಸೊಪ್ಪಿದೆ, ಟೊಮೊಟೊ, ಆನಿಯನ್, ಕ್ಯಾರೆಟ್, ಪಾನೀಲಿ ನಾವು ಡೈಜೆಷನ್ಗೆ ಹೆಲ್ಪ್ ಆಗೋಂಥದ್ದು ಶುಂಠಿ, ಬೆಳ್ಳುಳ್ಳಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ರವಾ ಪೂರಿ ಇದೆ, ಮೈದಾ ಯೂಸ್ ಮಾಡ್ತಿಲ್ಲ ನಾವಿಲ್ಲಿ. ಇದು ಜಂಕ್ ಹೆಂಗಾಗುತ್ತೆ? ಅದೇ ನೀವು ಅನ್ಹೈಜಿನಿಕ್ ಆಗಿ ಹೊರಗಡೆ ಆರ್ಟಿಫಿಷಿಯಲ್ ಕಲರ್ ಹಾಕ್ಬಿಟ್ಟು ಅಥವಾ ಗಲೀಜಾಗಿ ಮಾಡಿದ್ರೆ ಅದು ಜಂಕ್ ಆಗುತ್ತೆ. ಇದು ಜಂಕ್ ಅಲ್ಲ ನಮ್ಮದು. ಮೇಡಮ್ ಇವತ್ತು ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಬಿಸ್ನೆಸ್ ಬಗ್ಗೆ, ನಿಮ್ಮ ಬಿಸ್ನೆಸ್ಸಲ್ಲಿರೋ ಸ್ಟ್ರಗಲ್ಸು, ಅದರಲ್ಲಿರುವಂಥ ಎಫರ್ಟ್ಸು, ಅದರಲ್ಲಿರುವಂಥ ರಿಯಾಲಿಟಿ ಎಲ್ಲವನ್ನು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ ಮತ್ತು ನೋಡ್ತಿರೋರ್ಗೂ ಶೇರ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಬಿಸ್ನೆಸ್ ಅಂತಂದರೆ ಬರೀ ಪ್ರಾಫಿಟ್ ಅಷ್ಟೇ ಅಲ್ಲ, ಅದರಲ್ಲಿ ಸ್ಟ್ರಗಲ್ಸು ತುಂಬ ಇರುತ್ತೆ, ಅದಕ್ಕೆ ಕನ್ಸಿಸ್ಟೆನ್ಸಿನೂ ಬೇಕು, ಅದಕ್ಕೆ ರೆಗ್ಯುಲರ್ ಎಫರ್ಟ್ಸ್ ಕೂಡ ನಾವು ಹಾಕ್ತಾ ಇರಬೇಕು. ಫ್ರೆಂಡ್ಸ್, ಇದು ನಿತ್ಯಶ್ರೀ ಅವರ ಸ್ಟೋರಿ, ಬಿಸ್ನೆಸ್ ಸ್ಟೋರಿ. ನಿಮಗೂ ನಿತ್ಯಶ್ರೀ ಅವ್ರ ಜೊತೆ ರಿಲೇಟ್ ಮಾಡ್ಕೋಬೇಕು ಅಂತಿತ್ತು ಅಂದರೆ ನೀವು ನಿತ್ಯ ಅವ್ರನ್ನ ಮೀಟ್ ಮಾಡ್ಬೋದು ತಿಪ್ಟೂರಲ್ಲಿ. ಮೇಡಮ್ ಇವತ್ತಿನ ಪಾಡ್ಕಾಸ್ಟ್ ಹೇಗೆ ಅನಿಸ್ತು? ಇಟ್ ವಾಸ್ ಲೈಕ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಹೆಣ್ಮಕ್ಳು ನೀವು ಏನು ಮಾಡೋದಿದ್ರು ನೆಕ್ಸ್ಟು ಒಂದು ಕರೇಜ್ ಇಟ್ಕೊಂಡು ಮಾಡಿ, ಯು ವಿಲ್ ಬಿ ಡೆಫಿನೆಟ್ಲಿ ಸಕ್ಸಸ್ಫುಲ್. ಒಂದು ಇದರಲ್ಲಿ ಎಲ್ಲ ನನ್ನಿಂದ ಒಬ್ಬರು ಕೂಡ ಇನ್ಫ್ಲೂಯೆನ್ಸ್ ಆಗಿದ್ದೀರಾ ಅಂದರೆ ಐ ವಾಸ್ ವೆರಿ ಹ್ಯಾಪಿ. ನನಗೆ ಇಲ್ಲಿಗೆ ಬಂದಿದ್ದು ಸಖತ್ ಖುಷಿ ಆಯಿತು ಸರ್. ನೀವು ಒಂದು ಇನ್ಸ್ಪಿರೇಷನ್ನು ನಮ್ಮ ಹೆಣ್ಮಕ್ಳಿಗೆ. ಓಕೆ, ನಿಮ್ಮನ್ನು ನೋಡಿ 4 ಜನ ಅವರು ಕೂಡ ಬಿಸ್ನೆಸ್ಸಲ್ಲಿ ಇಳಿಬೇಕು, ಅವರು ಸಕ್ಸಸ್ ಆಗಬೇಕು ಅಂತ ನಾನು ಕೂಡ ಹಾರೈಸ್ತೀನಿ, ನೀವು ಹಾರೈಸ್ತಿದ್ದೀರಾ. ದಯವಿಟ್ಟು ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಮುಂದುವರಿರಿ. ಫ್ರೆಂಡ್ಸ್, ಇವತ್ತಿನ ಪಾಡ್ಕಾಸ್ಟಲ್ಲಿ ಒಂದು ವಿಷಯ ಅಂತೂ ಕ್ಲಿಯರ್ ಆಯಿತು. ಸಕ್ಸಸ್ಫುಲ್ ಬಿಸ್ನೆಸ್ಸಿಂದ ಬರೀ ಪ್ರಾಫಿಟ್ ಅಷ್ಟೇ ಅಲ್ಲ, ಅದ್ರ ಹಿಂದೆ ಎಷ್ಟು ಸ್ಯಾಕ್ರಿಫೈಸ್ ಇದೆ, ಎಷ್ಟು ಎಫರ್ಟ್ಸ್ ಇದೆ, ಎಷ್ಟು ಸ್ಟ್ರಗಲ್ ಇದೆ, ಎಷ್ಟು ಕನ್ಸಿಸ್ಟೆನ್ಸಿ ಇದೆ ಅನ್ನೋದು ಕೂಡ ಇವತ್ತು ನಮ್ಗೆ ಅರ್ಥ ಆಯಿತು. ಇವತ್ತಿನ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಈ ಪಾಡ್ಕಾಸ್ಟ್ ನಿಮಗೆ ಖುಷಿ ಕೊಡ್ತು ಅಂತಂದರೆ ನೀವು ಇನ್ನೊಂದು 4 ಜನ ಜೊತೆ ಹಂಚ್ಕೊಳ್ಳಿ. ಇನ್ನೂ ಹೆಚ್ಚಿನ ಬಿಸ್ನೆಸ್ ರಿಯಾಲಿಟಿ ಪಾಡ್ಕಾಸ್ಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಇನ್ನೂ ತುಂಬ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಮಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.